ಹಲೋ ಎವ್ರಿವನ್, ನಾನು ಸರಿತಾ ಆಂಬಿಷನ್ ಐಎಸ್ ಯೂಟ್ಯೂಬ್ ಚಾನಲ್ ಇಂದ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ 3 ಮೆಗಾ ಇಶ್ಯೂಸ್ ಅನ್ನು ನೋಡೋಣ. ಒಂದು, ಏರ್ ಪೊಲ್ಯೂಷನ್, ಡೆಲ್ಲಿ ಏರ್ ಪೊಲ್ಯೂಷನ್. ನ್ಯಾಷನಲ್ ಗೇಮ್ಸ್, ರಾಷ್ಟ್ರೀಯ ಕ್ರೀಡಾಕೂಟ, ನ್ಯಾಷನಲ್ ಗೇಮ್ಸ್. ಲಾಸ್ಟ್ ಟೈಮ್ ನಿಮಗೆ ಏಷ್ಯನ್ ಗೇಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಈಗ ಪ್ಯಾರಾ ಏಷ್ಯನ್ ಗೇಮ್ಸ್. ಪ್ಯಾರಾ ಏಷ್ಯನ್ ಗೇಮ್ಸ್ ಅಂಗವಿಕಲರಿಗಾಗಿ ಈ ಒಂದು ಕ್ರೀಡಾ ಸ್ಪರ್ಧೆಯನ್ನು ಹಮ್ಮಿಕೊಳ್ತಾರೆ. ಇದರ ಜೊತೆಗೆ ಈ ಕ್ಲಾಸಲ್ಲಿ ಕೆಲವೊಂದು ಬುಲೆಟ್ ಪಾಯಿಂಟ್ಸ್, ಓಕೆ, ಒನ್ ಲೈನರ್ಸ್ ಅಥವಾ ಬುಲೆಟ್ ಪಾಯಿಂಟ್ಸ್, ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್, ಸೊ ಅದು ಕೂಡ ಒಂದಷ್ಟು ಕೊಡ್ತೇನೆ. ಸೊ ಡೈರೆಕ್ಟಾಗಿ ಅದನ್ನು ಕೇಳ್ತಾ ಇರ್ತಾರೆ, ಗ್ರೂಪ್ ಸಿ ಎಕ್ಸಾಮ್ಸಿಗೆ ಭಾಳ ಕೇಳ್ತಾ ಇರ್ತಾರೆ. ಸೊ ಐ ವಿಲ್ ಗಿವ್ ದಟ್ ಇನ್ಫಾರ್ಮೇಷನ್ ಆಲ್ಸೋ. ನೋಡಿ, ಡೆಲ್ಲಿ ಏರ್ ಪೊಲ್ಯೂಷನ್ ಭಾಳಷ್ಟು ಸುದ್ದಿಯಲ್ಲಿದೆ. ಭಾರತ ಇದಕ್ಕೆ ಕುಖ್ಯಾತಿಯನ್ನು ಪಡೆದಿದೆ. ಇಡೀ ಒಂದು ವಿಶ್ವದಲ್ಲಿ ಅತಿ ಹೆಚ್ಚು ಮಲಿನಗೊಂಡಿರುವಂತಹ ನಗರ ಎಂಬಂತಹ ಒಂದು ಕುಖ್ಯಾತಿ ಪಡೆದಿದೆ. ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಡೆಲ್ಲಿ, ಇಟ್ ಈಸ್ ನೌ ನೋನ್ ಫಾರ್ ಬ್ಯಾಡ್ ಏರ್ ಕ್ವಾಲಿಟಿ ಆ್ಯಂಡ್ ದ ಏರ್ ಪೊಲ್ಯೂಷನ್ ಇಸ್ ಪ್ಲಮೆಟಿಂಗ್ ಆರ್ ಆಗ್ಮೆಂಟಿಂಗ್. ಸೊ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಒಂದು IQ ಏರ್ ಅಂತ ಒಂದು ಇಂಡೆಕ್ಸ್ ಕೊಟ್ಟಿದ್ದಾರೆ, ಮತ್ತು ಏರ್ ಕ್ವಾಲಿಟಿ ಇಂಡೆಕ್ಸ್ ನಮ್ಮ ಭಾರತೀಯ ಒಂದು ಸೂಚ್ಯಂಕನೇ ಹೊಂದಿದೆ, ಅದು ಕೊಟ್ಟಿರುವಂತಹ ಮಾಹಿತಿ. ಸೊ ಮತ್ತು ಪ್ರಾದೇಶಿಕವಾಗಿ ರೀಜನಲ್ ಒಂದು ಸರ್ವೆ ಕೂಡ ಆಗಿದೆ ಏರ್ ಪೊಲ್ಯೂಷನ್. ಅದರಲ್ಲಿ ನಮ್ಮ ಕರ್ನಾಟಕದಿಂದ ಭಾಳಷ್ಟು ನಗರಗಳು ಅಗ್ರಸ್ಥಾನದಲ್ಲಿ ಪಡ್ಕೊಂಡಿದ್ದಾವೆ. ಓಕೆ, ಸೊ ನಮ್ಮ ಕರ್ನಾಟಕದ ಕೆಲವು ನಗರಗಳು ಅಗ್ರಸ್ಥಾನದಲ್ಲಿದ್ದಾವೆ ವಿತ್ ರೆಸ್ಪೆಕ್ಟ್ ಟು ಏರ್ ಪೊಲ್ಯೂಷನ್. ಸೊ ವಿ ಹ್ಯಾವ್ ಗುಡ್ ಕ್ವಾಲಿಟಿ ಆಫ್ ಏರ್. ಸೊ ಆದರೆ ನಮ್ಮ ಒಂದು ರಾಷ್ಟ್ರೀಯ ರಾಜಧಾನಿ ದೆಹಲಿಯಲ್ಲಿ ಈ ಒಂದು ಮಲಿನದ ಮಟ್ಟ ಭೀಕರವಾಗಿದೆ, ತೀವ್ರವಾಗಿದೆ. ವಾಯು ಮಾಲಿನ್ಯ ಎಷ್ಟರ ಮಟ್ಟಿಗೆ ಅಂತಂದರೆ, ಶಾಲಾ ಮಕ್ಕಳಿಗೆ ರಜೆ ಘೋಷಿಸಿದ್ದಾರೆ. ಮಕ್ಕಳೇನಾದರೂ ಹೊರಗಡೆ ಬಂದು ಆ ಒಂದು ಬ್ಯಾಡ್ ಏರ್ ಅಥವಾ ಸೊ ಕಲುಷಿತವಾದಂತಹ ಗಾಳಿಯನ್ನು ಸೇವಿಸಿದ್ರೆ ಅವರ ಒಂದು ಆರೋಗ್ಯದ ಮೇಲೆ ಇನ್ನಷ್ಟು ಸೊ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅನ್ನೋಂತಹ ನಿಟ್ಟಿನಲ್ಲಿ ಅಲ್ಲಿ ರಜೆಯನ್ನು ಕೂಡ ಘೋಷಿಸಿದ್ದಾರೆ. ವೃದ್ಧರು ಆಚೆ ಬರ್ತಿಲ್ಲ, ಓಕೆ, ಬಿಕಾಸ್ ಇಟ್ ವಿಲ್ ಲೀಡ್ ಟು ಸಮ್ ರೆಸ್ಪಿರೇಟರಿ ಏಲ್ಮೆಂಟ್ಸ್. ಸೊ ಹೃದ್ರೋಗಗಳು ಮತ್ತು ಅದರ ಜೊತೆಗೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತೆ ಅನ್ನೋಂತಹ ನಿಟ್ಟಿನಲ್ಲಿ ಸೊ ಜನರು ಹೊರಗಡೆ ಬರ್ತಿಲ್ಲ. ಇಷ್ಟು ಮಟ್ಟಿಗೆ ಈ ಒಂದು ಡೆಲ್ಲಿ ಪೊಲ್ಯೂಷನ್ ಸೊ ಹೆಚ್ಚಾಗಲಿಕ್ಕೆ ಕಾರಣ ಆದರೂ ಏನು? ಓಕೆ, ರೀಸನ್ಸ್ ನೋಡೋಣ, ಅದರ ಜೊತೆಗೆ ಸೊಲ್ಯೂಷನ್ಸ್ ಏನು, ಇದಕ್ಕೆ ಸಂಬಂಧಿಸಿದಂತಹ ಇಂಡೆಕ್ಸ್ ಏನು ಯಾವುದು, ಮತ್ತು ಈ ಒಂದು ಏರ್ ಪೊಲ್ಯೂಷನಲ್ಲಿ ನಮ್ಮ ಭಾರತದ ನಗರಗಳು ಯಾವ್ಯಾವ ರ್ಯಾಂಕನ್ನು ಪಡ್ಕೊಂಡಿದೆ. ಸೊ ನಮ್ಮ ಕರ್ನಾಟಕದಿಂದ ಈ ಒಂದು ಯಾವ ನಗರಗಳು ಉತ್ತಮವಾದಂತಹ ಒಂದು ವಾಯುವಿನ ಗುಣಮಟ್ಟವನ್ನು ಹೊಂದಿದೆ, ಇವೆಲ್ಲದನ್ನು ಕೂಡ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೆ ಮೇನ್ಸ್ ಕೂಡ ಇದನ್ನು ಯಾವ ಥರ ಕೇಳ್ತಾರೆ ಅಂತಂದರೆ, ವಾಯು ಮಾಲಿನ್ಯ ಅಂತ ಪರಿಸರ ಅನ್ನುವಂಥ ಟಾಪಿಕಲ್ಲಿ ಇದೆ ಮೇನ್ಸಿಗೆ. ಓಕೆ, ಸೊ ವಾಯು ಮಾಲಿನ್ಯ ಟಾಪಿಕನ್ನು ಇದಕ್ಕೆ ಲಿಂಕ್ ಮಾಡಿ ಕೇಳ್ತಾರೆ. ಡೆಲ್ಲಿ ವಾಸ್ ರೆಗಾರ್ಡೆಡ್ ಆ್ಯಸ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಇನ್ ದ ವರ್ಲ್ಡ್. ವಾಟ್ ಆರ್ ದ ರೀಸನ್ಸ್ ಆ್ಯಂಡ್ ವಾಟ್ ಸೊಲ್ಯೂಷನ್ಸ್ ಯು ಸಜೆಸ್ಟ್? ಸೊ ಎಲಾಬೊರೇಟ್ ಇಟ್ ಅಂತ ಕೇಳ್ಬೋದು. ಅಂದರೆ ಇತ್ತೀಚೆಗೆ ಕಂಡಂತಹ ದೆಹಲಿಯ ವಾಯು ಮಾಲಿನ್ಯ ಭೀಕರ ಪ್ರಮಾಣದಲ್ಲಿತ್ತು. ಇದಕ್ಕೆ ಕಾರಣಗಳು ಮತ್ತು ಪರಿಹಾರಗಳು ಅಂತ ಕೇಳ್ತಾರೆ. ಇದನ್ನು ವಿಸ್ತರಿಸಿ ಬರೀರಿ ಅಂತ ನಿಮಗೆ 12 ಮಾರ್ಕ್ ಕೇಳ್ಬೋದು. ಓಕೆ, ಸೊ ಇದು ಮೇನ್ಸ್ಗೂ ಆಗುತ್ತೆ, ಪ್ರಿಲಿಮ್ಸ್ಗೂ ಕೂಡ ಸಫರ್ ಇಂಡೆಕ್ಸ್ ಅಂತ ಇದೆ. ಸೊ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಅಂತ ಇದೆ. ಸೊ ಅದರ ಜೊತೆಗೆ UPSC ಪ್ರಿಲಿಮ್ಸಿಗೆ ಒಂದು ಸತಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಮೇಲೆ ಕ್ವಶನ್ ಕೇಳಿದರು. ಓಕೆ, ಸೊ ಇವೆಲ್ಲದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ಲೆಟ್ಸ್ ಡಿಸ್ಕಸ್. ಇತ್ತೀಚೆಗೆ IQ ಏರ್ ಅಂತ ಸ್ವಿಸ್ ಬೇಸ್ಡ್ ಏರ್ ಪ್ಯೂರಿಫೈಯರ್ ಕಂಪನಿ ಅಂತ, ಅಂದರೆ ಸ್ವಿಟ್ಜರ್ಲ್ಯಾಂಡಿನ ಗಾಳಿ ಶುದ್ಧೀಕರಣ ಕಂಪನಿ ಅಂತ IQ ಏರ್ ಇದೊಂದು ಸಮೀಕ್ಷೆಯನ್ನು ನೀಡಿದೆ. ಆಲ್ಮೋಸ್ಟ್ ವಿಶ್ವದಾದ್ಯಂತ 109 ರಾಷ್ಟ್ರಗಳನ್ನು ಸಮೀಕ್ಷೆಗೆ ಒಳಪಡಿಸಿ ಎಲ್ಲ ಒಂದು ರಾಷ್ಟ್ರಗಳಲ್ಲಿರುವಂತಹ ಮಲಿನ ಮಟ್ಟವನ್ನು ಅವರು ಮಾಪನ ಮಾಡಿ ಸೊ ಈಗೊಂದು ರ್ಯಾಂಕನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಸೊ ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸಲ್ಲಿ ಫಸ್ಟ್ 10 ಸಿಟೀಸಲ್ಲಿ ಸೊ ನಮ್ಮ ಭಾರತದ 6 ನಗರಗಳಿದಾವಂತೆ. ಓಕೆ, ಸೊ ಮೊದಲನೇ ಸ್ಥಾನದಲ್ಲಿ ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಇನ್ ದ ವರ್ಲ್ಡ್, ಇಡೀ ವಿಶ್ವದಲ್ಲಿ ಅತ್ಯಂತ ಮಲಿನ ನಗರಗಳು ಅಂತ ಹೇಳೋದಾದರೆ ಮೊದಲ ಸ್ಥಾನದಲ್ಲಿ ನಿಲ್ಲೋದು ದೆಹಲಿ, ಎರಡನೇ ಸ್ಥಾನದಲ್ಲಿ ನಾವಿಲ್ಲ ಪಾಕಿಸ್ತಾನದ ಲಾಹೋರ್,
3ನೇ ಸ್ಥಾನದಲ್ಲಿ ಕೋಲ್ಕತ್ತಾ ಇದೆ, 6ನೇ ಸ್ಥಾನದಲ್ಲಿ ಬಾಂಬೆ ಇದೆ. ಸೊ ಈ 10 ಸ್ಥಾನಗಳಲ್ಲಿ 10 ಸಿಟೀಸ್ ಏನಿದೆ ಅದರಲ್ಲಿ 6 ಸಿಟೀಸು ನಮ್ಮ ಭಾರತದ್ದಂತೆ ನೋಡಿ. ಸೊ ಯಾವುದಾದ್ರೂ ಒಂದು ವಿಷಯ ಭಾಳಷ್ಟು ಭಾರತ ಪ್ರಖ್ಯಾತ ಪಡೆದಿದ್ರೆ ಅಥವಾ ಕುಖ್ಯಾತಿ ಪಡೆದಿದ್ರೆ ಅದು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಸೊ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಕುಖ್ಯಾತಿ ಪಡೆದಿದೆ. ಓಕೆ, ಸೊ ಡೆಲ್ಲಿ ಈಸ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಇನ್ ದ ವರ್ಲ್ಡ್ ಅಕಾರ್ಡಿಂಗ್ ಟು ಐಕ್ಯೂ ಏರ್ ಎಂಬಂತಹ ಒಂದು ಕಂಪನಿಯ ಸಮೀಕ್ಷೆ. ದಿಸ್ ರಿಪೋರ್ಟ್ ಸೇಸ್ ದಟ್ ಅಮಾಂಗ್ 10 top polluted cities in the world, India is having 6 polluted cities. ಸೊ 6 ಮಲಿನ ನಗರಗಳು ಸೊ ನಮ್ಮ ಭಾರತದಲ್ಲಿ ಇದ್ದಾವೆ. ಓಕೆ, ಅಕಾರ್ಡಿಂಗ್ ಟು ಐಕ್ಯೂ ಏರ್ ಇಟ್ ಈಸ್ ಎ ಸ್ವಿಸ್ ಬೇಸ್ಡ್, ಸ್ವಿಸ್ ಅಂತಂದರೆ ಸ್ವಿಟ್ಜರ್ಲ್ಯಾಂಡ್ ಬೇಸ್ಡ್ ಏರ್ ಪ್ಯೂರಿಫೈಯರ್ ಕಂಪನಿ, ಗಾಳಿ ಶುದ್ಧೀಕರಣ ಕಂಪನಿ. ಓಕೆ, ಸ್ವಿಟ್ಜರ್ಲ್ಯಾಂಡ್ ಕಂಪನಿ ಇದು. ಸೊ ಇದು ಸಮೀಕ್ಷೆ ಮಾಡಿದೆ, ಆಲ್ಮೋಸ್ಟ್ 109 ರಾಷ್ಟ್ರಗಳನ್ನು ಸಮೀಕ್ಷೆ ಮಾಡಿದೆ. ಓಕೆ, ಸೊ ಇಟ್ ಹ್ಯಾಸ್ ಟೇಕನ್ ಕನ್ಸಿಡ್ರೇಷನ್ ಆಫ್ 109 ನೇಷನ್ಸ್. ಸೊ ಅದರಲ್ಲಿ ಟಾಪ್ ಪಲ್ಯೂಟೆಡ್ ಸಿಟೀಸ್ 3 ಹೇಳ್ತೀನಿ ನೋಡಿ, ಅದನ್ನು ನೆನ್ಪಿಟ್ಕೋಬೇಕು. ಆ 3 ಯಾವ್ದು ಅಂತಂದರೆ, ಒಂದು ಡೆಲ್ಲಿ, ನೆಕ್ಸ್ಟ್ ಯಾವ್ದು ಬರುತ್ತೆ ಲಾಹೋರ್ ಆಫ್ ಪಾಕಿಸ್ತಾನ್, ರೈಟ್, ಆ್ಯಂಡ್ ದೆನ್ ಇನ್ 3rd ಪ್ಲೇಸ್ ಕೋಲ್ಕತ್ತಾ. ಓವರಾಲ್ ಸಿಟೀಸ್ ಅಂತ ತಗೊಂಡ್ರೆ ಸಿಟೀಸಲ್ಲಿ ಮಲಿನ ನಗರ ನಮ್ಮ ದೆಹಲಿ. ಓಕೆ, ಇಡೀ ವಿಶ್ವದಲ್ಲೇ ಅಗ್ರವಾದಂಥ ಸ್ಥಾನವನ್ನು ಪಡೆದಿರೋದು ದೆಹಲಿ. ಆದರೆ ವೆನ್ ಯು ಟೇಕ್ ದಿಸ್ ಕಂಟ್ರೀಸ್ ಇನ್ ಟು ಕನ್ಸಿಡ್ರೇಷನ್, ಸೊ ಅತ್ಯಂತ ಮಲಿನ ಭರಿತ ರಾಷ್ಟ್ರ ಯಾವುದು ಅಂತಂದರೆ ನಮ್ಮ ಭಾರತ ಅಲ್ಲ. ಸೊ ಭಾರತ ಬಂದು 8ನೇ ಮಲಿನ ಭರಿತ ರಾಷ್ಟ್ರ. ಇಂಡಿಯಾ ಇಸ್ ದ 8th ಪಲ್ಯೂಟೆಡ್ ನೇಷನ್. ಸೊ ಇದನ್ನು ಗಮನಿಸಬೇಕು. ಯಾವ ಥರ ಸ್ಟೇಟ್ಮೆಂಟ್ಸ್ನ ಕೊಟ್ಟು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ. ಸೊ ಏನಂದರೆ, ಮೊದಲಿಗೆ ಏನಂತ ಹೇಳ್ತಾರೆ, ದೆಹಲಿ ಈಸ್ ಮೋಸ್ಟ್ ಪಲ್ಯೂಟೆಡ್ ಸಿಟಿ ಇನ್ ದ ವರ್ಲ್ಡ್. ಇದು ಎಲ್ಲರೂ ಕೇಳ್ಬಿಟ್ಟಿರ್ತೀರ, ಎಸ್ ಕರೆಕ್ಟ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್, ಇಂಡಿಯಾ ಈಸ್ ಮೋಸ್ಟ್ ಪಲ್ಯೂಟೆಡ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಆಗ ಯೋಚನೆ ಮಾಡಬೇಕು, ಅಲ್ಲ, ಇಂಡಿಯಾ ಇಸ್ ದ 8th ಮೋಸ್ಟ್ ಪಲ್ಯೂಟೆಡ್ ಕಂಟ್ರಿ ಇನ್ ದ ವರ್ಲ್ಡ್. ಓಕೆ, ಇಡೀ ವಿಶ್ವದಲ್ಲೇ ಮಾಲಿನ್ಯತೆಯಲ್ಲಿ 8ನೇ ಸ್ಥಾನವನ್ನು ಪಡೆದಿದೆ, ವಾಯು ಮಾಲಿನ್ಯ. ಓಕೆ, ವಿತ್ ರೆಸ್ಪೆಕ್ಟ್ ಟು ಏರ್ ಪೊಲ್ಯೂಷನ್, ಸೊ ಇಟ್ ಹ್ಯಾಸ್ ಸೆಕ್ಯೂರ್ಡ್ 8th ರ್ಯಾಂಕ್. ಓಕೆ, ಸೊ ಅತ್ಯಂತ ಕಳಪೆ ಗುಣಮಟ್ಟವಿರುವಂತಹ ಒಂದು ಗಾಳಿ. ಓಕೆ, ಸೊ ಗರಿಷ್ಠವಾದಂತಹ ಮಾಲಿನ್ಯ, ಅದಕ್ಕೋಸ್ಕರ ಸೊ 8ನೇ ಸ್ಥಾನದಲ್ಲಿ ಇದ್ದೀವಿ ನಾವು. ಓಕೆ, ಸೊ ಇದು ಐಕ್ಯೂ ಏರ್ನ ಒಂದು ಸಮೀಕ್ಷೆ, ರೈಟ್. ಸೊ ಇನ್ನು ಏರ್ ಕ್ವಾಲಿಟಿ ಇಂಡೆಕ್ಸ್ ಅದೇನು ಹೇಳುತ್ತೆ ಅಂತ. ಸೊ ಏರ್ ಕ್ವಾಲಿಟಿ ಇಂಡೆಕ್ಸ್ ಅದು ನಮ್ಮ ಭಾರತದ್ದೇನೆ. ಸೊ ಈ ಒಂದು ನಮ್ಮ ಇಂಡೆಕ್ಸ್, ನಮ್ಮ ಸೂಚ್ಯಂಕ ಯಾವ ಥರ ಏರ್ ಪೊಲ್ಯೂಷನ್ನ ಕ್ಲಾಸಿಫೈ ಮಾಡ್ತಾ ಹೋಗುತ್ತೆ, ಹೌ ಇಟ್ ವಿಲ್ ಸೆಗ್ರಿಗೇಟ್ ಆರ್ ಕ್ಲಾಸಿಫೈ ಏರ್ ಪೊಲ್ಯೂಷನ್. ಸೊ ಗುಡ್, ವೆರಿ ಗುಡ್, ಓಕೆ, ಸ್ಯಾಟಿಸ್ಫ್ಯಾಕ್ಟರಿ, ಸೊ ಅಥವಾ ಬ್ಯಾಡ್, ವೆರಿ ಬ್ಯಾಡ್, ಸಿವಿಯರ್. ಸೊ ಈ ಥರ ಗಾಳಿಯ ಗುಣಮಟ್ಟವನ್ನು ನೋಡಿಕೊಂಡು ವರ್ಗೀಕರಣ ಮಾಡ್ತಾ ಹೋಗುತ್ತೆ ಯಾವುದು ಏರ್ ಕ್ವಾಲಿಟಿ ಇಂಡೆಕ್ಸ್. ಸೊ ಅದನ್ನು ಕೂಡ ನೋಡಬೇಕು. ಈಗ ದೆಹಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ ಅಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಹೇಳ್ತಾ ಇದೆ, ಅದು ಯಾವುದು, ಸ್ವಿಸ್ ಏರ್ ಅಥವಾ ಐಕ್ಯೂ ಏರ್. ಅಲ್ಲದೆ ನಮ್ಮ ಒಂದು ಮಾಲಿನ್ಯ ಮಟ್ಟವನ್ನು ನಾವು ಕೂಡ ಅದನ್ನು ಸಮೀಕ್ಷೆ ಮಾಡಿ ಇಟ್ಕೊಂಡಿದ್ದೇವೆ ಅಕಾರ್ಡಿಂಗ್ ಟು ಏರ್ ಕ್ವಾಲಿಟಿ ಇಂಡೆಕ್ಸ್. ಸೊ ಎಷ್ಟನೇ ಸ್ಥಾನದಲ್ಲಿ ಇದ್ದೀವಿ ಅಥವಾ ಯಾವ ಒಂದು ಬ್ರ್ಯಾಕೆಟಲ್ಲಿ ಬರ್ತೀವಿ, ಸೊ ಇದನ್ನೆಲ್ಲ ಕೂಡ ನೋಡ್ಕೋಬೇಕಾಗುತ್ತೆ. ಎಸ್, ಏರ್ ಕ್ವಾಲಿಟಿ ಇಂಡೆಕ್ಸ್ ವಾಯು ಗುಣಮಟ್ಟ ಸೂಚ್ಯಂಕ, ಇದನ್ನು 2014ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಸಾರ್ವಜನಿಕರು ಎಲ್ಲರಿಗೂ ಕೂಡ ತಾವು ಸೇವಿಸುವಂತಹ ಗಾಳಿ ಎಷ್ಟರ ಮಟ್ಟಿಗೆ ಅದು ಸೊ ಆರೋಗ್ಯಕರವಾಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಒಂದು ಹಕ್ಕನ್ನು ಕಲ್ಪಿಸ್ಕೊಡ್ತು. ಹೇಗೆ ಅಂತಂದರೆ, ಸೊ ಕಾಲಕ್ಕೆ ಗಾಳಿಯ ಒಂದು ಗುಣಮಟ್ಟವನ್ನು ಅವರು ಪರಿಶೀಲಿಸಿ ಸೊ ಸಾರ್ವಜನಿಕರಿಗೆ ಅದರ ಒಂದು ದತ್ತಾಂಶವನ್ನು ಅಥವಾ ಅದರ ಒಂದು ಮಾಹಿತಿಯನ್ನು ಕೊಡ್ತಾರೆ. ಓಕೆ, ಏರ್ ಕ್ವಾಲಿಟಿ ಇಂಡೆಕ್ಸ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 2014. 2014ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಟು ಜಸ್ಟ್ ಮೇಕ್ ಅವೇರ್ ಆಫ್ ಪೀಪಲ್ ರಿಗಾರ್ಡಿಂಗ್ ದೀಸ್ ಅಜಾರ್ಡಸ್ ಗ್ಯಾಸಸ್ ವಿಚ್ ದೇ ಆರ್ ಇನ್ಹೇಲಿಂಗ್. ಸೊ ಅವರು ಸೇವಿಸುವಂತಹ ಗಾಳಿ ಕಲುಷಿತವಾಗಿದೆಯಾ, ಕಳಪೆ ಆಗಿದೆಯಾ, ಗುಣಮಟ್ಟದಿಂದ ಇದೆಯಾ ಅನ್ನೋದನ್ನು
ಸೊ ಖಾತ್ರಿ ಪಡಿಸ್ಕೊಳ್ಳಿಕ್ಕೆ ಇಂತಹ ಒಂದು ಸೂಚ್ಯಂಕವನ್ನು ತಯಾರಿಸಿ ಬಿಡುಗಡೆ ಮಾಡಲಾಗುತ್ತೆ. ರೈಟ್, ಏರ್ ಕ್ವಾಲಿಟಿ ಇಂಡೆಕ್ಸ್ ಎಸ್ಪೆಷಲಿ ಇದನ್ನು ದೆಹಲಿಯಲ್ಲಿ ಒಂದು ಇಂಡೆಕ್ಸನ್ನು ಮೆಷರ್ ಮಾಡ್ತಾರೆ. ಓಕೆ, ದಿಸ್ ಇಂಡೆಕ್ಸ್ ವಿಚ್ ಕನ್ಸಿಸ್ಟ್ ಆಫ್ 8 ಪಲ್ಯೂಟೆಂಟ್ಸ್. ಸೊ 8 ಅಜಾರ್ಡಸ್ ಗ್ಯಾಸಸ್ಸು ಅವುಗಳನ್ನು ಮೆಷರ್ ಮಾಡೋದು. ಎಕ್ಸಾಮ್ಗೆ ಇದು ಬಂದಿದೆ. ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ ಕೆಳಗಿನ ಯಾವ ಒಂದು ಅನಿಲ ಒಳಗೊಂಡಿಲ್ಲ ಅಂತ ಅಂದ್ಬಿಟ್ಟು. ಏರ್ ಕ್ವಾಲಿಟಿ ಇಂಡೆಕ್ಸ್ ಡಸ್ ನಾಟ್ ಕನ್ಸಿಸ್ಟ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ. ಯಾವುದು ಸಲ್ಫರ್ ಡೈಆಕ್ಸೈಡ್ ಇದೆ, ನೈಟ್ರೋಜನ್ ಡೈಆಕ್ಸೈಡ್ ಇದೆ, ಕಾರ್ಬನ್ ಮೊನಾಕ್ಸೈಡ್ ಇದೆ, ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5, ಪಾರ್ಟಿಕ್ಯುಲೇಟ್ ಮ್ಯಾಟರ್ 10. ಸೊ ಈ ಥರ 8 ಪಲ್ಯೂಟೆಂಟ್ಸ್ ಇದೆ, ಬರೀತೀನಿ. ಓಕೆ, ಸೊ ಇಷ್ಟು 8 ಕೂಡ ತಿಳ್ಕೋಬೇಕು. ಯಾಕಂದರೆ ಈ ಇಂಡೆಕ್ಸಲ್ಲಿ ದಾಖಲಾಗೋದು ಈ 8 ಮಲಿನಕಾರಕಗಳು. ಓಕೆ, ನಾವು 9ನೇದು ಯಾವುದೋ ಕೊಟ್ಬಿಟ್ಟು ಇದರಲ್ಲಿ ಯಾವುದಿಲ್ಲ ಅಂತ ಕೇಳ್ತಾರೆ. ಓಕೆ, ಸೊ 8 ಪಲ್ಯೂಟೆಂಟ್ಸ್. ಸೊ ಯಾವ 8 ಪಲ್ಯೂಟೆಂಟ್ಸ್ ಅಂತಂದರೆ, ಒಂದು ನೈಟ್ರೋಜನ್ ಡೈಆಕ್ಸೈಡ್, ಓಕೆ, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್. ಪ್ಲೀಸ್ ರಿಮೆಂಬರ್, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಲ್ಲ. ಓಕೆ, ಕಾರ್ಬನ್ ಮೊನಾಕ್ಸೈಡ್, ಇಂಗಾಲದ ಮೊನಾಕ್ಸೈಡ್. ಸೊ ಅದನ್ನು ಗಣನೆಗೆ ತಗೋತಾರೆ, ಕಾರ್ಬನ್ ಡೈಆಕ್ಸೈಡ್ನಲ್ಲ, ತಿಳ್ಕೋಬೇಕು. ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಓಝೋನ್. ಇದು UPSC ಕ್ವಶನ್ ಬಂದಿದೆ, ಸೊ ಹಾಗಾಗಿ ಇದನ್ನು ಎಂಫಸೈಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬರ್ಬೋದು ಸ್ಟೇಟ್ ಎಕ್ಸಾಮ್ಸಿಗೆ. ಸೊ ಓಝೋನಲ್ಲಿ ನಾನು ಈ ಮುಂಚೆ ಹೇಳಿದ್ದೆ 2 ಥರ ಓಝೋನ್ ಇದೆ. ಒಂದು ಟ್ರೋಫೋಸ್ಫಿರಿಕ್ ಓಝೋನ್ ಮತ್ತು ಇನ್ನೊಂದು ಸ್ಟ್ರಾಟೋಸ್ಫಿರಿಕ್ ಓಝೋನ್ ಅಂತ. ಓಝೋನ್ ಎಲ್ಲಿರಬೇಕು ಅಂದರೆ ಸ್ಟ್ರಾಟೋಸ್ಫಿಯರಲ್ಲಿ ಇರಬೇಕು. ಓಕೆ, ಒಂದು ವೇಳೆ ಅದೇನಾದರೂ ಟ್ರೋಪೋಸ್ಫಿಯರ್ಲಿತ್ತು ಅಂತಂದರೆ ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಪಲ್ಯೂಟೆಂಟ್, ಅಜಾರ್ಡಸ್ ಪಲ್ಯೂಟೆಂಟ್. ತುಂಬ ಅಪಾಯಕಾರಿ ಮಲಿನಕರವಾಗಿ ಅದು ಕೆಲಸ ಮಾಡುತ್ತೆ. ಸೊ ಇಟ್ ವಿಲ್ ಬ್ರಿಂಗ್ ಸಮ್ ರೆಸ್ಪಿರೇಟರಿ ಡಿಸಾರ್ಡರ್ಸ್. ಸೊ ಇದರಿಂದ ಭಾಳಷ್ಟು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಅಲರ್ಜಿ ಆಗುತ್ತೆ. ಓಕೆ, ಸೊ ಟ್ರೋಪೋಸ್ಫಿಯರ್ಲಿರುವಂತಹ ಓಝೋನ್ ಒಳ್ಳೆಯದಲ್ಲ. ಅದೇ ಸ್ಟ್ರಾಟೋಸ್ಫಿಯರ್, ಸೊ ಸ್ಟ್ರಾಟೋಸ್ಫಿಯರ್ಲಿರುವಂತಹ ಓಝೋನ್ ನಮಗೆ UV ರೇಸಿಂದ ರಕ್ಷಣೆಯನ್ನು ನೀಡುತ್ತೆ ಅಲ್ವಾ. ಸೊ ನೆಕ್ಸ್ಟು ಪಿ ಬಿ ಅಂದರೆ ಏನು? ಲೆಡ್, ಸೀಸಾ. ಅದಾದ ನಂತರ ಅಮೋನಿಯಾ, PM 2.5 ಆ್ಯಂಡ್ PM10. ಇವುಗಳನ್ನು ನಾವು PM ಅಂದರೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೇವೆ. ಗಾಳಿಯಲ್ಲಿ ತೇಲುವಂತಹ ಕಣಗಳು. ಆ ಕಣಗಳು ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಅದರ ಡಯಾಮೀಟರ್, ಸೊ ಅದರ ವ್ಯಾಸ ತುಂಬ ಚಿಕ್ಕದಿರುತ್ತೆ. ಎಷ್ಟು ಅಂದರೆ 2.5 ಮೈಕ್ರಾನ್ಸ್ ಅಷ್ಟು. ಓಕೆ, ಸೊ ಈ ಒಂದು ನಮ್ಮ ನೋಸಲ್ಲಿ ಏನಪ್ಪ ಏರ್ ಫಾಲಿಕಲ್ಸ್ ಇದೆ. ಓಕೆ, ಏರ್ಸ್ ಇರುತ್ತೆ ಅಲ್ಲ, ಇದೆಯಲ್ಲ. ಸೊ ನಾಸಿಕ ಕುಹರಗಳಲ್ಲಿ ಸೊ ಕೂದಲಿದೆ, ಸಣ್ಣ ಸಣ್ಣ ಕೂದಲು. ಇದೇನು ಮಾಡುತ್ತೆ ಅಂದರೆ ಡಸ್ಟ್ ಪಾರ್ಟಿಕಲ್ಸ್ನೆಲ್ಲ ಟ್ರ್ಯಾಪ್ ಮಾಡುತ್ತೆ. ಓಕೆ, ನಾವು ಉಸಿರಾಡಬೇಕಾದ್ರೆ ಡಸ್ಟ್ ಪಾರ್ಟಿಕಲ್ಸ್ ಏನಾದರೂ ನಾವು ಉಸಿರಲ್ಲಿ ತೊಗೊಂಡ್ರೆ ಅದನ್ನೆಲ್ಲ ಇಲ್ಲೇ ಫಿಲ್ಟರ್ ಮಾಡುತ್ತೆ. ಈ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಹಂಗಲ್ಲ, ದೇ ಆರ್ ವೆರಿ ಮೈನ್ಯೂಟ್, ವೆರಿ ಸ್ಮಾಲ್, ದೇ ಗೆಟ್ ಡೀಪ್ಲಿ ಇನ್ಹೇಲ್ಡ್ ಇನ್ ಟು ಅವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಸೊ ನಮ್ಮ ಶ್ವಾಸನಾಳದಲ್ಲಿ ನೇರವಾಗಿ ಹೊಕ್ಕುತ್ತೆ. ಓಕೆ, ಸೊ ಹೋಗಿ ಶ್ವಾಸನಾಳಕ್ಕೆ ಹೋಗಿ ರಕ್ತದಲ್ಲೂ ಕೂಡ ವಿಲೀನವಾಗುತ್ತೆ. ಇಟ್ ವಿಲ್ ಗೆಟ್ ಡಿಸಾಲ್ವ್ ಇನ್ ದ ಬ್ಲಡ್ ಆ್ಯಂಡ್ ಕಾಸಸ್ ಸರ್ಟನ್ ಡಿಸಾರ್ಡರ್ಸ್. ಕೆಲವೊಂದು ಸೊ ನಮಗೆ ಕಾಯಿಲೆಗಳನ್ನು ಕೂಡ ಇದು ತಂದೊಡ್ಡುತ್ತೆ. ಪಾರ್ಶ್ವವಾಯು, ಹೃದ್ರೋಗಗಳು, ಹೃದಯ ಸಂಬಂಧಿ ಕಾಯಿಲೆಗಳು ಅಷ್ಟೇ ಅಲ್ಲ, ಶ್ವಾಸನಾಳ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಈ ಒಂದು ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಮತ್ತು 10 ಹೆಚ್ಚಾಗಿರುತ್ತೆ. ಓಕೆ, ಸೊ ಗಾಳಿಯಲ್ಲಿ ತೇಲುವ ಕಣಗಳು 2.5 ಅದರ ಡಯಾಮೀಟರು ಅದೆಷ್ಟು, ಅದರ ಒಂದು ವ್ಯಾಪ್ತಿ, ವಿಸ್ತೀರ್ಣ. ಸೊ ಅದರ ಮೇಲೆ ನಾವು ಇದನ್ನು 2.5 ಮತ್ತು 10 ಅಂತ. ಈಗ ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ, ಮನೆಯಲ್ಲಿ ನಾವು ಬೀಗ ಹಾಕ್ಕೊಂಡು ಹೊರಟೋಗಿರ್ತೀವಿ. ಒಂದು ವಾರ 10 ದಿನ ಆದಮೇಲೆ ಬಂದರೆ T5 ಮೇಲೆ ಎಲ್ಲ ಒಂದು ಸಣ್ಣ ಸಣ್ಣ ಧೂಳಿನ ಕಣಗಳು ಕೂತಿರ್ತವೆ ನೋಡಿ. ಆ ಧೂಳಿನ ಕಣಗಳು ನಮಗೆ ಸಾಮಾನ್ಯವಾಗಿ ಸೊ ಕಾಣ್ತಾರೆ, ಅಂದರೆ ಈಗ ಬರಿಗಣ್ಣಿಂದ ಕಾಣಲ್ಲ ಅದು. ಓಕೆ, ಆಫ್ಟರ್ ಸರ್ಟನ್ ಡೇಸ್ ವೆನ್ ಯು ಕೀಪ್ ಇಟ್ ಇನ್ ಅನ್ಡಿಸ್ಟರ್ಬ್ಡ್ ಕಂಡೀಷನ್, ಸೊ ಅವಾಗ ಸೆಟ್ಲ್ ಆಗಿರುತ್ತೆ. ಓಕೆ, ಎಲ್ಲಿ ಒಂದು ಯಾವುದಾದ್ರೂ ಗಾಜಿನ ಒಂದು ಅಥವಾ ಘನ ವಸ್ತುವಿನ ಮೇಲೆ ಯಾವುದೋ ಒಂದು ಸಬ್ಸ್ಟ್ರೇಟ್ ಮೇಲೆ ಕೂತ್ಕೊಂಡ್ಬಿಟ್ಟಿರುತ್ತೆ. ಓಕೆ, ಸೊ ಗಾಳಿಯಲ್ಲಿ ತೇಲುವ ಕಣಗಳು ವೆರಿ 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 ಡೇಂಜರಸ್. ಓಕೆ, ತುಂಬ ಅಪಾಯಕಾರಿ ನಮ್ಮ ಆರೋಗ್ಯಕ್ಕೆ. ಈ 8 ಮಲಿನಕಾರಕಗಳನ್ನು ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ ಅಳತೆ ಮಾಡಲಾಗುತ್ತೆ. ಈ 8 ಮಲಿನಕಾರಕಗಳನ್ನು ಅಳತೆ ಮಾಡಿ ಸೊ ಅದರ ಒಂದು ಮಾಹಿತಿಯನ್ನು ಸಾರ್ವಜನಿಕರಿಗೆ ಇಡ್ತಾರೆ. ಆಮೇಲೆ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ದೆಹಲಿ ಇಷ್ಟು ಮಲಿನಭರಿತವಾಗಿದೆ ಅಂತ ಇದು ಸೂಚಿಸ್ತಾ ಇದೆ ನೋಡಿ. ಅದನ್ನು ಕ್ಯಾಟಗರೈಸ್ ಮಾಡಿದ್ದಾರೆ. ಈಗ ನಾನು ಪಬ್ಲಿಕ್ ಅಂತ ಅಂದ್ಕೊಳ್ಳಿ, ಅಂದರೆ ಸಾರ್ವಜನಿಕರು, ಡೆಲ್ಲಿಲಿ ನಿವಾಸ ಆಗಿದ್ದೀನಿ ಅಂತ.
ಸೊ ನಾನು ಆ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ನೋಡ್ತಾ ಇದ್ದೆ ಅಂದರೆ ಇದನ್ನು ಪಬ್ಲಿಕ್ ಇದರಲ್ಲಿ ಡಿಸ್ಪ್ಲೇ ಮಾಡ್ತಿರ್ತಾರೆ ಏರ್ ಕ್ವಾಲಿಟಿ ಹೀಗಿದೆ ಅಂತ. ಅಟ್ಲೀಸ್ಟ್ ಐಲ್ ಗೆಟ್ ಸಮ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಏರ್ ವಿಚ್ ಐ ಆಮ್ ಇನ್ಹೇಲಿಂಗ್. ನಾನು ಉಸಿರಾಡ್ತಿರುವಂತಹ ಗಾಳಿ, ಸೊ ಅದರ ಒಂದು ಗುಣಮಟ್ಟ, ಅದರ ಕ್ವಾಲಿಟಿ ತಿಳ್ಕೊಳ್ಳುವಂತಹ ಒಂದು ಸವಲತ್ತನ್ನು ಅಥವಾ ಪ್ರಿವಿಲೇಜನ್ನು ಪಡೆದಿರ್ತೇನೆ. ಓಕೆ, ಸೊ ಯಾವ ಥರ ಈಗ ಓಕೆ, ಸೊ ಗಾಳಿ ಗುಣಮಟ್ಟವನ್ನು 6 ಹಂತಗಳಲ್ಲಿ ವರ್ಗೀಕರಿಸ್ತಾರೆ. ಏನಂತ? ಗುಡ್ ಅಂತ, ಸ್ಯಾಟಿಸ್ಫ್ಯಾಕ್ಟರಿ ಅಂತ, ಓಕೆ, ಬ್ಯಾಡ್, ವೆರಿ ಬ್ಯಾಡ್, ಸಿವಿಯರ್. ಸೊ ಈ ಥರ ಒಂದೊಂದು ಕಲರ್ ಕೊಡ್ತಾರೆ. ಸೊ ಆ ಕಲರ್ ಮೂಲಕ ಈ ಕಲರ್ ಇದ್ದರೆ, ಗ್ರೀನ್ ಇದ್ದರೆ ಆಬ್ವಿಯಸ್ಲಿ ಗುಡ್ ಅಂತಾನೆ ಅಲ್ವಾ. ಸೊ ಅದೇ ಥರ ಒಂದು ರೆಡ್ ಇದ್ದರೆ ಬ್ಯಾಡ್ ಅಂತ. ಸೊ ಈ ಥರ ಒಂದೊಂದು ಕಲರ್ ಕೊಟ್ಬಿಟ್ಟು, ಸೊ ಆ ಕಲರ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಡೆಲ್ಲಿ ವೆದರ್ ಹೇಗಿದೆ ಅಂತ ಅಂದ್ಬಿಟ್ಟು. ಓಕೆ, ಸೊ ತಿಳ್ಕೊಬೇಕಿದನ್ನು. ಸೊ ಈ ಇಂಡೆಕ್ಸಲ್ಲಿ 6 ರೀತಿಯ ಒಂದು ಹಂತಗಳಿದ್ದಾವೆ. ಏನಪ್ಪ ಅಂದರೆ, ಫಸ್ಟ್ ನೋಡಿ, 0 to 50 ಇತ್ತು ಅಂತಂದರೆ ಗುಡ್, ಅತ್ಯುತ್ತಮವಾದಂತಹ ಗಾಳಿಯ ಗುಣಮಟ್ಟ ಇದೆ. ಓಕೆ, ಸೊ ಅದರ ಒಂದು ಕಲರ್ ಯಾವುದಿರುತ್ತೆ ಅಂತಂದರೆ ಗ್ರೀನ್, ದಟ್ಟ ಹಸಿರು. ಓಕೆ, ಸೊ ಗ್ರೀನ್ ಕಲರ್ ಇರುತ್ತೆ. ಗ್ರೀನ್ ಅಂದರೆ ಒಳ್ಳೆ ಸಿಗ್ನಲ್ ಅಲ್ವಾ, ಸಿಗ್ನಲ್ ಸಿಗ್ದಾಗೆ. ಓಕೆ, ಪೀಪಲ್ ಕ್ಯಾನ್ ಕಮ್ ಔಟ್. ಓಕೆ, ದೇ ಕ್ಯಾನ್ ಹ್ಯಾವ್ ದೇರ್ ಓನ್ ಟೈಮ್. ನೆಕ್ಸ್ಟು 51 to 100, 51ರಿಂದ 100 ಅಂತಂದರೆ, ಸೊ ಇದು ಉತ್ತಮ. ಓಕೆ, ಚೆನ್ನಾಗಿದೆ. ಸೊ ಸ್ಯಾಟಿಸ್ಫ್ಯಾಕ್ಟ್ರಿ, ತೃಪ್ತಿದಾಯಕವಾಗಿದೆ, ಉತ್ತಮವಾಗಿದೆ ಅಂತ. ಇದು ಅತ್ಯುತ್ತಮ, ಇದು ಉತ್ತಮ. ಯಾವ ಕಲರು? ಯೆಲ್ಲೋ ಕಲರ್. ನೆಕ್ಸ್ಟು 100 to 150, ಮಾಡರೇಟ್. ಓಕೆ, 150 ಕೆಲವ್ರಿಗೆ ಅಪಾಯ. ಕೆಲವ್ರಿಗೆ ಯಾರಿಗೆ? ಎಸ್ಪೆಷಲಿ ವೃದ್ಧರಿಗೆ, ಮಕ್ಕಳಿಗೆ. ಸೊ ಇವರಿಗೆ ಅಪಾಯ ಇದೆ. ಸೊ ಅಡಲ್ಟ್ ಕ್ಯಾನ್ ಬೇರ್ ದಿಸ್ ಪೊಲ್ಯೂಷನ್ ಲೆವೆಲ್ ಅನ್ನುವಂತಹ ಒಂದು ಮೆಸೇಜ್ ಇರುತ್ತೆ. ಓಕೆ, ಸೊ ಮಕ್ಕಳು ವೃದ್ಧರು ಸ್ವಲ್ಪ ಬರಬೇಡ್ರಪ್ಪ ಆಚೆ. ಸೊ ಮಾಡ್ರೇಟ್ ಆಗಿದೆ ಏರ್ ಕ್ವಾಲಿಟಿ ಅಂತ. ಸೊ ಆರೆಂಜ್ ಕಲರಿಂದ ಇಂಡಿಕೇಟ್ ಮಾಡ್ತಾರೆ. ನೆಕ್ಸ್ಟು 150 to 200, ಪುವರ್ ಏರ್ ಕ್ವಾಲಿಟಿ, ರೆಡ್. ಓಕೆ, ರೆಡ್ಡಲ್ಲಿ, ಸೊ ರೆಡ್ ಅಂತಂದರೆ ಡೇಂಜರ್, ಶುರುವಾಯಿತು. ಸೊ 200 to 300, ವೆರಿ ಪುವರ್. ಸೊ ಇದು ಜಾಸ್ತಿ ಅಪಾಯ. ಸೊ ಪುವರ್ ಅಂದರೆ ಅಪಾಯ, ಇದು ಜಾಸ್ತಿ ಅಪಾಯ, ಇದು ತೀವ್ರ ಅಪಾಯ, ಸಿವಿಯರ್ ಅಂತಾರೆ. 300 ಕ್ರಾಸ್ ಆಯಿತು ಅಂತಂದರೆ ದ ಪೊಲ್ಯೂಷನ್ ಲೆವೆಲ್ ಈಸ್ ಅಟ್ ಪೀಕ್ ಲೆವೆಲ್. ಓಕೆ, ತುಂಬ ತೀವ್ರವಾಗಿ ಗಾಳಿಯ ಗುಣಮಟ್ಟ ಕಳಪೆ ಆಗಿದೆ. ಸೊ ಯಾರು ಹೊರಗೆ ಬರಬೇಡಿ ಅನ್ನೋಂತಹ ಒಂದು ಮೆಸೇಜನ್ನು ಕೊಡುವಂಥದ್ದು. ಓಕೆ, ಬ್ರೌನ್ ಆಗಿರುತ್ತೆ. ಓಕೆ, ಸೊ ವೆರಿ ಪೋರ್ ಅಂತಂದರೆ ಜಾಸ್ತಿ ಅಪಾಯ. ಸೊ ವೈಲೆಟ್ ಕಲರ್ ಇರುತ್ತೆ. ತೀವ್ರ ಅಪಾಯ ಅಂತಂದರೆ ದ್ಯಾಟ್ ವಿಲ್ ಬಿ ಕಾಫಿ ಬ್ರೌನ್. ಓಕೆ, ಕಾಫಿ ಬಣ್ಣದಲ್ಲಿ ಇರುತ್ತೆ. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಕಲರ್ಸನ್ನು ಕೊಟ್ಬಿಟ್ಟು ಸೊ ಮ್ಯಾಚ್ ಮಾಡಿ ಅಂತ ಹೇಳಬಹುದು. ಓಕೆ, ಸೊ ಈ ಒಂದು 6 ಹಂತಗಳಲ್ಲಿ ವರ್ಗೀಕರಿಸ್ತೀವಿ. ಏನು? ಗುಡ್, ಸ್ಯಾಟಿಸ್ಫ್ಯಾಕ್ಟರಿ, ಮಾಡರೇಟ್, ಪೋರ್, ವೆರಿ ಪೋರ್, ಸಿವಿಯರ್. ಸೊ ಕಲರ್ಸು ಕೂಡ ಕೊಟ್ಟಿರ್ತಾರೆ. ಗ್ರೀನು ಮತ್ತು ರೆಡ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಏನಾಗಿದೆ ಅಂತಂದರೆ, ಯಾಕೆ ಈ ಅಂಕಿಅಂಶ ಕೊಡ್ತಾ ಇದ್ದೀರಿ, ಇದು ಯಾಕೆ ನೀವು ನೆನ್ಪಿಟ್ಕೋಬೇಕು ಅಂತಂದರೆ, ನೀವು ನಂಬಬೇಕು, ದೆಹಲಿಯಲ್ಲಿ ಪೊಲ್ಯೂಷನ್ ಲೆವೆಲು 450ಗಿಂತೂ ಜಾಸ್ತಿ ಆಗಿದೆ. ಅಂದರೆ ವೆರಿ ಸಿವಿಯರ್ ಇದೆಯಲ್ಲ, ಸಿವಿಯರ್ ಲೆವೆಲ್ಗಿಂತ ಜಾಸ್ತಿ. ಮತ್ತು ಯಾವುದೋ ಒಂದು ರೀಜನ್ ಇದೆಯಂತೆ, ಆನಂದ್ ಅಂತ, ಎಲ್ಲಿ ಡೆಲ್ಲಿಯಲ್ಲೇ ಒಂದು ಪ್ಲೇಸ್ ಇದೆ ಆನಂದ್ ಹತ್ರ. ಅಲ್ಲಿ ಇಮ್ಯಾಜಿನ್ ದ ಪೊಲ್ಯೂಷನ್ ಲೆವೆಲ್ ಇನ್ ಆನಂದ್ ಈಸ್ 990. ಸೊ 300ಕ್ಕೇ ಸಿವಿಯರ್ ಅಂತೀವಿ, 990. ಸೊ ಅಷ್ಟೊಂದು ಮಲಿನಕರವಾಗಿದೆ ಆ ಒಂದು ಜಾಗ ಅಂತ ಅಂದ್ಬಿಟ್ಟು ಆನಂದ್ ಅನ್ನೋ ಕಡೆ. ಸೊ ಈಗ ಓವರ್ ಆಲ್ ಡೆಲ್ಲಿ ತೊಗೊಂಡ್ರೆ ದ ಪೊಲ್ಯೂಷನ್ ಲೆವೆಲ್ ಈಸ್ ಮೋರ್ ದೆನ್ 400. ಈ ಕ್ವಾಲಿಟಿ ಇಂಡೆಕ್ಸ್ ತೊಗೊಂಡ್ರೆ ಸೊ 450 ಮೇಲೆ ಇದೆ. ಅಂದರೆ ಇದರರ್ಥ ಸಿವಿಯರ್ ಲೆವೆಲಲ್ಲಿ ಇದೆ. ಓಕೆ, ಸೊ ಅದು ಎಲ್ಲರನ್ನ ಚಿಂತೆಗೆ ಈಡು ಮಾಡುವಂತಹ ಒಂದು ವಿಷಯವಾಗಿದೆ. ಡೆಲ್ಲಿ ಪೊಲ್ಯೂಷನ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಸೊ ಈಗ ನೋಡೋಣ ವಾಟ್ ಆರ್ ದ ರೀಸನ್ಸ್ ಫಾರ್ ದಿಸ್ ಡೆಲ್ಲಿ ಏರ್ ಪೊಲ್ಯೂಷನ್. ಸೊ ಇಷ್ಟು ನಿಮಗೆ ಪ್ರಿಲಿಮ್ಸಲ್ಲಿ ಕೇಳುವಂಥ ವಿಷಯ. ಆಗಲೇ ಏನು ಹೇಳಿದೆ? IQAir ಹೇಳಿದೆ. ಓಕೆ, ಸೊ 8 ಪಲ್ಯೂಟೆಂಟ್ಸ್ ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ 8 ಏರ್ ಪಲ್ಯೂಟೆಂಟ್ಸ್ ನೆನ್ಪಿಟ್ಕೋಬೇಕು. ನೆಕ್ಸ್ಟು ಈ ವರ್ಗೀಕರಣ ನೋಡಬೇಕು. ಸೊ ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ 6 ಹಂತಗಳಿರುತ್ತೆ. ಸೊ ಅದು ಯಾವ್ಯಾವ ಕಲರ್ ಏನೇನು ಇಂಡಿಕೇಟ್ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು.
ಓಕೆ, ಸಿವಿಯರ್ಗಿಂತ ಹೆಚ್ಚಿಗೆ ಹೋಗ್ಬಿಟ್ಟಿದೆ ಡೆಲ್ಲಿಯಲ್ಲಿ ಪೊಲ್ಯೂಷನ್ ಲೆವೆಲ್. ನೆಕ್ಸ್ಟ್ ನೋಡಿ, ಸೊ ಇದು ಸ್ವಲ್ಪ ಮೇನ್ ಪರ್ಸ್ಪೆಕ್ಟಿವ್ ಇಂದ ಅಥವಾ ನಿಮಗೆ ಪ್ರಿಲಿಮ್ಸ್ಗೆ ಏನು ರೀಸನ್ನು ಅಂತ ಕೇಳ್ಬೋದು. ಡೆಲ್ಲಿ ಪೊಲ್ಯೂಷನ್ ಅಷ್ಟು ಪೀಕ್ ಲೆವೆಲ್ಗೆ ಹೋಗೋಕ್ಕೆ ಏನು ರೀಸನ್ ಅಂತ ಕೇಳ್ಬೋದು. ನೋಡಿ, ಐ ಕ್ಯಾನ್ ಕ್ಲಾಸಿಫೈ ರೀಸನ್ಸ್ ಇಂಟು 2 ಟೈಪ್ಸ್. ಒನ್ ಇಸ್ ನ್ಯಾಚುರಲ್, ಅನದರ್ ಒನ್ ಇಸ್ ಆಂಥ್ರೋಪೋಜೆನಿಕ್. ನೈಸರ್ಗಿಕ ಕಾರಣಗಳು ಮತ್ತು ಮಾನವಜನ್ಯ ಕಾರಣಗಳು. ಮನುಷ್ಯ ಈ ಒಂದು ಮಾಲಿನ್ಯಕ್ಕೆ ಏನು ಕೊಡುಗೆ ಕೊಡ್ತಿದ್ದಾನೆ. ಸೊ ನಿಸರ್ಗದತ್ತವಾಗೇನೆ ಸೊ ಈ ಮಲಿನ ಆಗಲಿಕ್ಕೆ ನಿಸರ್ಗದ ಕೆಲವೊಂದು ಕಾರಣಗಳಿದ್ದಾವೆ. ಸೊ ಎರಡನ್ನೂ ಕೂಡ ನೋಡೋಣ. ನ್ಯಾಚುರಲ್ ರೀಸನ್ಸ್. ರೀಸನ್ಸ್ ಫಾರ್ ಏರ್ ಪೊಲ್ಯೂಷನ್. ನ್ಯಾಚುರಲ್, ನೈಸರ್ಗಿಕ ಮತ್ತು ಮಾನವಜನ್ಯ, ಆಂಥ್ರೋಪೋಜೆನಿಕ್. ಸೊ ನ್ಯಾಚುರಲ್ ಆ್ಯಂಡ್ ಆಂಥ್ರೋಪೋಜೆನಿಕ್, ರೈಟ್? ನ್ಯಾಚುರಲ್ ಏನಪ್ಪ ನಿಮಗೆ ಗೊತ್ತಿದ್ದ ಹಾಗೆ ಏನಿರ್ಬೋದು ನ್ಯಾಚುರಲ್ ರೀಸನ್ಸು? ಸೊ ಒಂದು ಈ ಇಂಟರ್ ಕಾಂಟಿನೆಂಟಾಲಿಟಿ ಅಂತ ಕರಿತೀವಿ ಜಾಗ್ರಫಿಯಲ್ಲಿ. ಓಕೆ, ಡೆಲ್ಲಿ ಈಸ್ ಅಟ್ ಇಂಟೀರಿಯರ್ ಪ್ಲೇಸ್. ನೋಡಿ, ಸೊ ಡೆಲ್ಲಿ ಮ್ಯಾಪಲ್ಲಿ ಇಲ್ಲಿದೆ ಅಂತಂದರೆ, ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಾಗರ ಪ್ರದೇಶ ಇಲ್ಲ, ಸಮುದ್ರ ಇಲ್ಲ. ಓಕೆ, ದೇ ಡೋಂಟ್ ಹ್ಯಾವ್ ಎನಿ ಕೋಸ್ಟಲ್ ಸಮುದ್ರ ತಟ ಇಲ್ಲ, ಬೀಚ್ ಸೈಡ್ ಇಲ್ಲ. ಹಾಗಾಗಿ ಗಾಳಿಯ ಚಲನೆ ಹೆಚ್ಚಾಗಿರೋದಿಲ್ಲ. ಓಕೆ, ಸೊ ದಿಸ್ ಡೆಲ್ಲಿ ಡಸ್ ನಾಟ್ ಹ್ಯಾವ್ ಎನಿ ಕೋಸ್ಟಲ್ ಪಾರ್ಟ್ಸ್. ಡೆಲ್ಲಿ ಡಸ್ ನಾಟ್ ಹ್ಯಾವ್ ಎನಿ ಬೀಚ್ ಆರ್ ಕೋಸ್ಟಲ್ ರೀಜನ್. ಸೊ ನೋ ಬೀಚ್ ಆರ್ ಕೋಸ್ಟಲ್ ರೀಜನ್. ಸೊ ಇದಕ್ಕೆ ಇಂಟರ್ ಕಾಂಟಿನೆಂಟಾಲಿಟಿ ಅಂತ ಕರಿತೀವಿ. ಅಂದರೆ ಸೊ ಅದು ಯಾವುದೇ ಒಂದು ಕರಾವಳಿನ ಹಂಚ್ಕೊಂಡಿಲ್ಲ, ಸಮುದ್ರದ ತಟ ಇಲ್ಲ ಅಂತ. ಅಷ್ಟೇ ಅಲ್ಲ, ಆ ಕಡೆ ಈ ಕಡೆ ನೋಡಿ, ಈ ಒಂದು ಹಿಮಾಲಯಗಳು. ಸೊ ಹಿಮಾಲಯ ಈ ಕಡೆ ಹಿಮಾಲಯ ಬರುತ್ತೆ. ಸೊ ಹಿಮಾಲಯದ ಗೋಡೆ, ಕರೆಕ್ಟ್. ಸೊ ಇಲ್ಲಿ ಅರಾವಳಿ ಗೋಡೆ. ಸೊ ಒಂಥರ ಪ್ಯಾಕ್ ಆಗಿಬಿಟ್ಟಿದೆ ಡೆಲ್ಲಿ. ಓಕೆ, ಸೊ ಮುಕ್ತವಾಗಿ ಗಾಳಿ ಸಂಚಾರ ಆಗ್ತಾ ಇಲ್ಲ. ಈಗ ನೋಡಿ, ನೀವು ಬೇಕಾದ್ರೆ ರೂಮಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಒಂದು ಕಡೆ ಬಾಗಿಲು ಓಪನ್ ಇಟ್ಟಿದ್ದೀರಾ. ಓಕೆ, ಸೊ ಗಾಳಿ ಹೋಗೋಕ್ಕೆ ಬರೋಕ್ಕೆ. ಅದೇನೇ ಇನ್ನೊಂದು ಕಡೆ ನೀವೇನಾದರೂ ಸ್ವಲ್ಪ ಕಿಟಕಿ ಇದ್ದರೆ ಓಪನ್ ಮಾಡಿಡಿ, ಎಷ್ಟು ಸರಾಗವಾಗಿ ಗಾಳಿ ಸಂಚಾರ ಆಗುತ್ತೆ ಗೊತ್ತಾ? ಆ ಕಡೆ ಕಿಟಕಿನೂ ಓಪನ್ ಇರಬೇಕು, ಈ ಕಡೆ ಬಾಗಿಲು ಓಪನ್ ಆಗಿರಬೇಕು. ಆಗ ನಿಮಗೆ ಸಮೃದ್ಧವಾದಂತಹ ಗಾಳಿ ಬರ್ತಾ ಇರುತ್ತೆ, ವೆಂಟಿಲೇಷನ್ ಜಾಸ್ತಿ ಇದ್ದರೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ದ ಏರ್ ಇಸ್ ಪ್ಯಾಕ್ಡ್ ಬಿಕಾಸ್ ಏರ್ ಕೆನಾಟ್ ಮೂವ್. ದೆರ್ ಆರ್ ಸಮ್ ಬ್ಯಾರಿಯರ್ಸ್ ವಿಚ್ ಇಸ್ ಪ್ರಿವೆಂಟಿಂಗ್ ದ ಮೂವ್ಮೆಂಟ್ ಆಫ್ ಏರ್. ಸೊ ಅರಾವಳಿ at one end and Himalayas are another end. So which prevents the easy flow of air. ಅಲ್ವಾ? ಸೊ ಈ ಒಂದು ಹಿಮಾಲಯ ಮತ್ತು ಹಿಮಾಲಯ ತಡೆಗೋಡೆ. ಹಿಮಾಲಯ it will act as a barrier. So less flow of air ಅಲ್ವಾ? ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಈ ಒಂದು ಡೆಲ್ಲಿಯಲ್ಲಿ ಪೊಲ್ಯೂಷನ್ಗೆ ಸ್ಮಾಗ್ ಕಾರಣ ಅಂತ ಕರಿತೀವಿ. ಓಕೆ, ಫಾಗ್ ಪ್ಲಸ್ ಸ್ಮೋಕ್ ಇಸ್ ಈಕ್ವಲ್ ಟು ಸ್ಮಾಗ್. ಮಂಜು ಪ್ಲಸ್ ಹೊಗೆ ಹೊಂಜು. ಓಕೆ, ಮಂಜು ಪ್ಲಸ್ ಹೊಗೆ ಸೇರಿಕೊಂಡು ಹೊಂಜು ಅಂತ ಆಗುತ್ತೆ. ಈ ಹೊಂಜು ಅಂದರೆ ಈ ಹೊಗೆ ಕಣಗಳಿದಾವಲ್ಲ, ಈ ಹೊಗೆ ಕಣಗಳು, ಓಕೆ, ಧೂಳಿನ ಕಣಗಳು, ಹೊಗೆ ಕಣಗಳು, ಸ್ಮೋಕ್ ಪಾರ್ಟಿಕಲ್ಸ್, ಓಕೆ, ಅದು ಮಂಜಿನ ಜೊತೆ ಸೇರಿ ಸೊ ಹೆವಿಯಾಗಿದೆ. ಓಕೆ, ಸೊ ಹೆವಿಯಾಗಿದೆ. ಇಲ್ಲಿ ಕೆಳಗಡೆ ಭೂಮಿಯ ಕೆಳಭಾಗದಲ್ಲಿ ಈ ಒಂದು ಹೆವಿಯರ್ ಪಾರ್ಟಿಕಲ್ಸ್ ಇದೆ, ಡಸ್ಟ್ ಪಾರ್ಟಿಕಲ್ಸ್, ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಆ್ಯಂಡ್ 2.10. ಡಸ್ಟ್ ಪಾರ್ಟಿಕಲ್ಸು, ಪಾರ್ಟಿಕ್ಯುಲೇಟ್ ಮ್ಯಾಟರು, ಇದೆಲ್ಲ ಕೂಡ ಹೆವಿ ಆ್ಯಂಡ್ ಡೆನ್ಸ್ ಪಾರ್ಟಿಕಲ್ಸು. ಇದು ಇಲ್ಲಿ ಭೂಮಿಯ ಮೇಲ್ಭಾಗದಲ್ಲಿದೆ. ಎತ್ತರಕ್ಕೆ ಹೋಗ್ತಾ ಸೊ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಅಂದರೆ ಆ್ಯಕ್ಚುಲಿ ಹೆಂಗಿದೆ, ಸೊ ಮೇಲಕ್ಕೆ ಹೋಗ್ತಾ ಟೆಂಪ್ರೇಚರ್ ಏನಾಗಬೇಕು, ಕಮ್ಮಿ ಆಗಬೇಕು. ಆ್ಯಸ್ ವಿ ಗೋ ಅಪ್ ದ ಟೆಂಪ್ರೇಚರ್ ಆಸ್ ಟು ಡಿಕ್ಲೈನ್. ಆದರೆ ಇಲ್ಲಿ ಏನಾಗ್ತಾಯಿದೆ ಗೊತ್ತಾ, ಟೆಂಪ್ರೇಚರ್ ಇನ್ವರ್ಷನ್ ಆಗ್ತಾಯಿದೆ. ಕೆಳಗಡೆ ಸೊ ಟೆಂಪ್ರೇಚರ್ ಕಮ್ಮಿ ಇದೆ ಬಿಕಾಸ್ ಆಫ್ ದಿ ಸ್ಮಾಗಿಂದ ಟೆಂಪ್ರೇಚರ್ ಕಮ್ಮಿ ಇದೆ. ಸೊ ಮೇಲಕ್ಕೆ ಹೋಗ್ತಾ ಈ ಒಂದು ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದೆ. ಮೇಲೆ ವಾರ್ಮ್ ಏರ್ ಇದೆ, ಕೆಳಗಡೆ ಕೂಲ್ ಏರ್ ಇದೆ. ಓಕೆ, ಇದನ್ನು ಸೊ ಉಷ್ಣತೆಯ ವಿಪರ್ಯಯ ಅಂತ ಕರಿತೀವಿ. ಟೆಂಪ್ರೇಚರ್ ಇನ್ವರ್ಷನ್, ಉಷ್ಣತೆಯ ವಿಪರ್ಯಯ ಅಂತ ಕರಿತೇವೆ. ಓಕೆ, ಇನ್ನು ಆಂಥ್ರೋಪೋಜೆನಿಕ್ ರೀಸನ್ಸ್ಗೆ ಬರೋಣ. ಸೊ ಮಾನವಜನ್ಯ ಕೃತ್ಯಗಳು.
ಸೊ ಒಂದಂತೂ ಗೊತ್ತಿರಬೇಕು, ಸ್ಟಬಲ್ ಬರ್ನಿಂಗ್ ಅಥವಾ ಕೃಷಿ ತ್ಯಾಜ್ಯವನ್ನು ಸುಡುವಂಥದ್ದು. ಓಕೆ, ಭತ್ತದ ಕುಳೆಗಳಿಗೆ ಬೆಂಕಿ ಇಡೋದು. ಈ ರೈತರಿಗೆ ಎಷ್ಟು ಅವೇರ್ನೆಸ್ ಮೂಡಿಸಿದ್ರು ಕೂಡ, ಸೊ ಫೈನ್ ಆಗ್ತೀವಿ ಅಂದರೂ ಕೂಡ ಇದೇ ಒಂದು ಜಾಡ್ಯ ಹರಿಯಾಣ ಪಂಜಾಬ್ನ ರೈತರಿಗೆ ಹತ್ತಿಬಿಟ್ಟಿದೆ. ಸೊ ಭತ್ತ ಕಟಾವು ಮಾಡ್ಕೊಂಡ್ಮೇಲೆ ಕುಳೆಗಳಿರ್ತಾವಲ್ಲ, ಸೊ ಅದಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಯಾಕೆ ಅಂತಂದರೆ ಸೊ ಲೇಬರ್ ಕಾಸ್ಟ್ ಉಳಿಯುತ್ತೆ ಅಂತಂದ್ಬಿಟ್ಟು. ಸೊ ಅದನ್ನೆಲ್ಲ ಕುಳೆ ತೆಗ್ಸೋಕ್ಕೆ ಸೊ ಲೇಬರ್ ಕಾಸ್ಟ್ ಹೆಚ್ಚಾಗುತ್ತೆ. ಬೆಂಕಿ ಇಟ್ಬಿಟ್ರೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತ ಅವರ ಒಂದು ಮೂಢನಂಬಿಕೆ ಅದು. ಓಕೆ, ಇಟ್ ಈಸ್ ಎ ಸೂಪರ್ಸ್ಟಿಷಿಯಸ್ ಬಿಲೀಫ್. ಆ್ಯಕ್ಚುಲಿ ಅದರಲ್ಲಿ ಸೈಂಟಿಫಿಕ್ ದೃಷ್ಟಿಕೋನ ಇಲ್ಲ, ವೈಜ್ಞಾನಿಕ ದೃಷ್ಟಿಕೋನ ಇಲ್ಲ. ಯಾಕಂದರೆ ಇನ್ನೂ ಬರೋ ಮೈಕ್ರೋ ಆರ್ಗನಿಸಮ್ಸ್, ಮಣ್ಣಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳೆಲ್ಲ ಸತ್ತೋಗ್ತವೆ, ಮಣ್ಣಿನ ಫಲವತ್ತತೆ ಕಮ್ಮಿ ಆಗುತ್ತೆ. ಸೊ ಇದರ ಒಂದು ಜ್ಞಾನವಿರದಂತಹ ರೈತರು ಭತ್ತದ ಕುಳೆಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ. ಓಕೆ, ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಫಾರ್ ದಿಸ್ ಏರ್ ಪಲ್ಯೂಷನ್ ಈಸ್ ಆ್ಯಂಡ್ ಯೂಸೇಜ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಸೊ ಕಲ್ಲಿದ್ದಲಿನ ಬಳಕೆ. ಕಲ್ಲಿದ್ದಲನ್ನು ಏನಕ್ಕೆ ಬಳಸ್ತಾರೆ? ಒಂದು ಪವರ್ ಪ್ಲ್ಯಾಂಟ್ಸಲ್ಲಿ, ಓಕೆ, ವಿದ್ಯುತ್ ಘಟಕಗಳ ಬಳಸ್ತಾರೆ. ಓಕೆ, ಫಾಸಿಲ್ ಫ್ಯೂಯಲ್ಸ್, ಕಲ್ಲಿದ್ದಲನ್ನು, ಫಾಸಿಲ್ ಫ್ಯೂಯಲ್ ಎಸ್ಪೆಷಲಿ ಕೋಲ್ ವಿಲ್ ಬಿ ಯೂಸ್ಡ್ ಇನ್, so they are extensively using this coal in factories and even in thermal power plants. Okay, ಮತ್ತೆ ಅನಿಯಂತ್ರಿತವಾದಂತಹ ಒಂದು ವಾಹನಗಳ ದಟ್ಟಣೆ. ಓಕೆ, ಮೋರ್ ಪಲ್ಯೂಷನ್ ಡ್ಯೂ ಟು ದಿಸ್ ವೆಹಿಕಲ್ಸ್, ವಾಹನ ದಟ್ಟಣೆ, ವೆಹಿಕಲ್ ಪಲ್ಯೂಷನ್. ಅಷ್ಟೇ ಅಲ್ಲ, ಅನಿಯಂತ್ರಿತವಾದಂತಹ ಒಂದು ಕಟ್ಟಡ ನಿರ್ಮಾಣ, ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾನೆ ಇರುತ್ತೆ. ಓಕೆ, ಸೊ ಕನ್ಸ್ಟ್ರಕ್ಷನ್, ಅದರ ಜೊತೆಗೆ ಒಂದು ಅಸಮರ್ಪಕವಾದಂತಹ ತ್ಯಾಜ್ಯ ವಿಲೇವಾರಿ. ಓಕೆ, ಈ ಒಂದು ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ಏನಿದೆ, ಡಿಸ್ಪೋಸಲ್ ಅಥವಾ ಪ್ರೊಸೆಸಿಂಗ್, ಸೊ ಅದು ಅಷ್ಟು ಸಮರ್ಪಕವಾಗಿಲ್ಲ. ಓಕೆ, ದೇ ಡೋಂಟ್ ಹ್ಯಾವ್ ದ ಡೆಲ್ಲಿ capital region is not having proper solid waste management. Okay, solid waste management ಸರಿಯಾಗಿ ಆಗ್ತಿಲ್ಲ. ಸೊ ಅದರಿಂದ ಸಾಲಿಡ್ ವೇಸ್ಟ್ ಕೂಡ, ಸೊ ತ್ಯಾಜ್ಯವನ್ನು ಕೂಡ ಸಮರ್ಪಕವಾಗಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಿಲ್ಲ. ಅದು ಕೂಡ ರೀಸನ್ ಆಗಿದೆ. ಈ ಥರ ಹಲವಾರು ಬ್ರಿಕ್ ಕಿಲ್ನ್ಸ್, ಓಕೆ, ಬ್ರಿಕ್ ಫ್ಯಾಕ್ಟ್ರಿಗಳಾಗ್ಬೋದು, ಸೊ ಅಥವಾ ಈ ಒಂದು ಕಾರ್ಖಾನೆಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ನಿರ್ಮಾಣ ತ್ಯಾಜ್ಯ ಆಗಿರ್ಬೋದು, ಇದರಿಂದ ಎಲ್ಲ ಕೂಡ ಧೂಳು ಅಥವಾ ಈ ಒಂದು ಮಲಿನಕಾರಕಗಳು, ವಾಯು, ಕೆಲವೊಂದು ಅಪಾಯಕಾರಿ ಅನಿಲಗಳು ಎಲ್ಲ ಕೂಡ ಸೊ ಎವಾಪ್ರೇಟ್ ಆಗ್ತಾ ಇರುತ್ತೆ. ಹೀಗೆ ಹಲವು ಮಲಿನಕಾರಕಗಳು ಎಮಿಷನ್ ಆಗ್ತಾ ಇರುತ್ತೆ. ಸೊ ಅದರಿಂದ ಏರ್ ಪೊಲ್ಯೂಷನ್ ಜಾಸ್ತಿ ಇರೋದು. ಓಕೆ, ದೀಸ್ ಆರ್ ರೀಸನ್ಸ್. ಸೊ ಅಲ್ಲಿ ನದಿಯ ಈ ಒಂದು ಸಾಗರದ ತಟ ಇಲ್ಲ, ಓಕೆ, ಬೀಚ್ ಸೈಡ್ ಇಲ್ಲ, ಸೊ ಕರಾವಳಿ ಭಾಗ ಇಲ್ಲ, ಕರಾವಳಿನ ಹಂಚ್ಕೊಂಡಿಲ್ಲ, ಯಾವುದು ಎರಡು ಕಡೆ ಕಾಂಟಿನೆಂಟ್ಸ್ ಇದೆ ಅಲ್ವಾ. ಸೊ ನೆಕ್ಸ್ಟು ಹಿಮಾಲಯ, ಮತ್ತು ಈ ಕಡೆಗೆ ಹಿಮಾಲಯ, ಆ ಕಡೆಗೆ ಅರಾವಳಿ ಬೆಟ್ಟಗಳು ತಡೆಗೋಡೆ ಆಗಿಬಿಟ್ಟಿದ್ದಾವೆ. ನೆಕ್ಸ್ಟು ಅಲ್ಲಿ ವಾಯುವಿನ ಸಂಚಾರ ಮುಕ್ತವಾಗಿಲ್ಲ. ಓಕೆ, ಸೊ ಅಲ್ಲಿ ಟೆಂಪ್ರೇಚರ್ ಇನ್ವರ್ಷನ್, ಸೊ ಕೆಳಗಡೆ ಈ ಒಂದು ಉಷ್ಣತೆಯ ಮಟ್ಟ ಕಡಿಮೆ ಇದೆ ಬಿಕಾಸ್ ಆಫ್ ದಿ ಸ್ಮೋಕ್ ಪ್ಲಸ್ ಫಾಗ್ ಇಸ್ ಕೊಟ್ಟು ಸ್ಮಾಗ್. ಓಕೆ, ಮಂಜು ಮತ್ತು ಹೊಗೆ ಸೇರಿ ಹೊಂಜಾಗಿದೆ. ಹೊಂಜಿಂದ ಇಲ್ಲಿ ಕಮ್ಮಿ ಟೆಂಪ್ರೇಚರ್, ಮೇಲೆ ಹೋಗ್ತಾ ಹೋಗ್ತಾ ಟೆಂಪ್ರೇಚರ್ ಜಾಸ್ತಿ ಆಗೋದು. ಸೊ ನಾಟ್ ಗುಡ್ ಫಾರ್ ಎನ್ವಿರಾನ್ಮೆಂಟ್. ಓಕೆ, ನೆಕ್ಸ್ಟು ಈ ಒಂದು ಮನುಷ್ಯಜನ್ಯ ನಾವು ಮಾಡ್ತಿರೋದು, ನಮ್ಮ ಒಂದು ಕೊಡುಗೆ ಏನು? ಇವಾಗ ಹಿಮಾಲಯನ್ ನಾವು ತೊಗೊಂಡೋಗಿ ಇಟ್ಟಿಲ್ಲ, ಅರಾವಳಿ ಬೆಟ್ಟಗಳನ್ನು ನಾವು ಇಟ್ಟಿಲ್ಲ, ನಮ್ಮದೇನು ಅದು ಸೊ ನಮ್ಮಿಂದ ಆಗಿದ್ದಲ್ಲ. ಆದರೆ ನಮ್ಮಿಂದ ನೋಡಿ ಎಂತಹ ಒಂದು ಕೊಡುಗೆಗಳನ್ನು ಕೊಡ್ತಾ ಇದ್ವಿ ಏರ್ ಪೊಲ್ಯೂಷನ್ಗೆ ಅಂತಂದರೆ, ಸ್ಟಬಲ್ ಬರ್ನಿಂಗ್, ಸೊ ಕೃಷಿ ತ್ಯಾಜ್ಯವನ್ನು ಸುಡೋದು, ಫಾಸಿಲ್ ಫ್ಯೂಯಲ್ಸ್, ಈ ಒಂದು ಪಳೆಯುಳಿಕೆ ಇಂಧನಗಳನ್ನು ಸುಡ್ತಾ ಇರೋವಂಥದ್ದು. ಅಷ್ಟೇ ಇಲ್ಲ, ಅಲ್ಲಿ ನೋಡಿ ಪಲ್ಯೂಷನ್ ಯಾಕೆ ಜಾಸ್ತಿ ಇದೆ ಅಂದರೆ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ. ಎಲ್ಲರೂ ಹೋಗ್ತಾರೆ ಎಲ್ಲಿಗೆ? ಈ ಒಂದು ದೆಹಲಿಯಂತಹ ಒಂದು ಮೆಟ್ರೋಪಾಲಿಟನ್ ಸಿಟಿ, ಸೊ ವೆರಿ ಪ್ರಿವಿಲೇಜ್ಡ್ ಸಿಟಿ, ಸೊ ಅಲ್ಟ್ರಾ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಲ್ಲರೂ ಕೂಡ ಅದನ್ನು ಬಯಸಿ ಹೋಗ್ತಾರೆ. ಓಕೆ, ಸೊ ಆದರೆ ಇದರಿಂದ ಯಾವೆಲ್ಲ ಅವಘಡ ಸಂಭವಿಸಿದೆ ಅನ್ನೋದನ್ನು ನಾವು ಸೊ ಪರಿಶೀಲನೆ ಮಾಡಬೇಕಾಗಿದೆ. ಇದರಿಂದ ಯಾವೆಲ್ಲ ಅವಘಡಗಳು ಸಂಭವಿಸುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಕನ್ಸ್ಟ್ರಕ್ಷನ್, ನಿರ್ಮಾಣ ತ್ಯಾಜ್ಯ ಆಗ್ಬೋದು, ಅಥವಾ ಒಂದು ನಗರ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡದಿರೋದು ಕೂಡ ಇದಕ್ಕೆ ಸೊ ಕಾರಣ ಆಗಿದೆ.
ರೈಟ್. ಸೊ ನಾವು ವಿಲ್ ಡಿಸ್ಕಸ್ ಅಬೌಟ್ ಸೊಲ್ಯೂಷನ್ಸ್. ಈಗ ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡು ಇದನ್ನು ಮಟ್ಟ ಹಾಕಲಿಕ್ಕೆ, ವಾಯು ಮಾಲಿನ್ಯದ ಒಂದು ತೀವ್ರತೆಯನ್ನು ಮಟ್ಟ ಹಾಕಲಿಕ್ಕೆ ಹೊರಟಿದೆ. ಆ್ಯಕ್ಚುಲಿ ಬೀಜಿಂಗ್ ಮೆಥಡ್ ಅಂತ ಹೇಳ್ತೇವೆ. ಇದಕ್ಕೆ ಮುಂಚೆ ಈಗೇನು ದೆಹಲಿ ಕುಖ್ಯಾತಿ ಪಡೆದಿದೆಯಲ್ಲ, ಇಡೀ ವಿಶ್ವದಲ್ಲಿ ಅತ್ಯಂತ ಮಲಿನ ನಗರ ಅಂತ, ಈ ಒಂದು ಕುಖ್ಯಾತಿ ಬೀಜಿಂಗ್ ಹಣೆಗೆ ಬರೆಯಲಾಗಿತ್ತು. ಅಂದರೆ ಬೀಜಿಂಗನ್ನು ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಅಂತ ಕರಿತಿದ್ರು. ಆದರೆ ಇಟ್ ಹಸ್ ಟೇಕನ್ ಸರ್ಟನ್ ಪರ್ಮನೆಂಟ್ ಸೊಲ್ಯೂಷನ್ಸ್ ಟು ಓವರ್ಕಮ್ ದ ಏರ್ ಪೊಲ್ಯೂಷನ್, ಓಕೆ, ವಿಚ್ ವಾಸ್ ಅಟ್ ಪೀಕ್ ಲೆವೆಲ್. ಅದನ್ನು ಅಲ್ಲಿರುವಂತಹ ವಾಯು ಮಾಲಿನ್ಯವನ್ನು ನಿಗ್ರಹಿಸಿ ಸೊ ಈಗ ಆ ಒಂದು ರ್ಯಾಂಕಲ್ಲಿ ಕೆಳಗೆ ಜಾರಿಬಿಟ್ಟಿದೆ. ಓಕೆ, ಸೊ ಏನು ಆ ಬೀಚಿಂಗ್ ಮೆಥಡ್ ಅಂತ ಕೂಡ ನೋಡೋಣ. ಅದಕ್ಕೂ ಮುಂಚೆ ವಾಟ್ ಆರ್ ದ ಸೊಲ್ಯೂಷನ್ಸ್ ಟೇಕನ್ ಬೈ ಗವರ್ನಮೆಂಟ್ ಟು ಕಾಂಬ್ಯಾಟ್ ದಿಸ್ ಏರ್ ಪೊಲ್ಯೂಷನ್ ಇನ್ ಡೆಲ್ಲಿ. ದೆಹಲಿಯಲ್ಲಿ ಇರುವಂತಹ ವಾಯು ಮಾಲಿನ್ಯನ ನಿಯಂತ್ರಣ ಮಾಡಲಿಕ್ಕೆ ಏನು ಕ್ರಮಗಳನ್ನು ಕೈಗೊಂಡ್ರು ಅಂತ. ಆಡ್ ಈವನ್ ನಂಬರ್ ಸ್ಕೀಮ್ ಅಂತಂದರೆ ಸಮ ಬೆಸ ಸಂಖ್ಯೆ ಯೋಜನೆ. ಏನಪ್ಪ ಅಂದರೆ ವೆರಿ ಸಿಂಪಲ್. ನೋಡಿ ಎಷ್ಟು ಒಳ್ಳೆ ಲಾಜಿಕ್ ಇಲ್ಲಿ ಅಪ್ಲೈ ಮಾಡಿದ್ದಾರೆ ಅಂತ. ಇದು ಇವಾಗೇ ಅಲ್ಲ, ಹಿಂದೆನೂ ದೆಹಲಿ ಸರ್ಕಾರ, ಕೇಜ್ರಿವಾಲ್ ಗವರ್ನಮೆಂಟು ಈ ಸ್ಕೀಮನ್ನು ತಂದಿತ್ತು. ಏನಪ್ಪ ಅಂದರೆ ಒಂದು ದಿನ ರಸ್ತೆ ಮೇಲೆಲ್ಲ ಸಮ ಸಂಖ್ಯೆ ಇರುವಂತಹ ಕಾರ್ಗಳು ಬರಬೇಕು. ಸೊ ಕಾರ್ ನಂಬರ್ಸ್ ಇರುತ್ತಲ್ಲ, ಸೊ ಅದು ಎಂಡಿಂಗ್ ನಂಬರು, ಅದು ಆಡ್ ನಂಬರ್ ಒಂದು ದಿವ್ಸಕ್ಕೆ ಬಿಡ್ತಾರೆ, ಅಲೋ ಮಾಡ್ತಾರೆ. ಯಾವುದೆಲ್ಲ ಆಡ್ ನಂಬರ್ ಇದೆ ಅದು ರಸ್ತೆ ಮೇಲೆ ಬರಬೇಕು ಅಂತ ಅರ್ಥ. ಈಗ ಸೊ ನಮ್ಮ ಪಕ್ಕದ ಮನೆಯವ್ರ ಹತ್ರ ಆಡ್ ನಂಬರ್ ಕಾರ್ ಇದೆ, ಸೊ ನಾನು ಆಫೀಸಿಗೆ ಹೋಗಬೇಕು. ಓಕೆ, ಸೊ ಇವತ್ತು ಅವ್ರಿಗೆ ಅಲೋ ಮಾಡ್ತಿದ್ದಾರೆ, ಆಡ್ ನಂಬರ್ ಎಲ್ಲ ಇವತ್ತು ರೋಡ್ ಮೇಲೆ ಬರ್ಬೋದು ಅಂತ. ಈಗ ನಾನು ಅವ್ರ ಹತ್ರ ಹೋಗ್ತೀನಿ, ಹೋಗಿ ನನ್ನ ಹೋಗ್ತಾ ಹಂಗೆ ಒಂಚೂರು ಡ್ರಾಪ್ ಮಾಡಿ ಹೋಗಿ ಅಂತ, ಕಾರ್ ಪೂಲಿಂಗ್ ಸಿಸ್ಟಮ್. ಓಕೆ, ಸೊ ಅಥವಾ ಇವತ್ತು ಆಡ್ ನಂಬರ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಮೆಟ್ರೋದಲ್ಲಿ ಹೋಗ್ತೀನಿ. ಓಕೆ, ಸೊ ದ್ಯಾಟ್ ದ ಎಮಿಷನ್ ಆಫ್ ದೀಸ್ ಗ್ಯಾಸಸ್, ಪಲ್ಯೂಟೆಂಟ್ಸ್, ಏರ್ ಪಲ್ಯೂಟೆಂಟ್ಸ್ ವಿಲ್ ಡಿಕ್ಲೈನ್. ಓಕೆ, ಸೊ ಎಮಿಷನ್ ಆಗಲ್ಲ ಅವತ್ತಿಂದ. ಆ ಒಂದು ಕಾರಲ್ಲಿ ಎಮಿಟ್ ಆಗುವಂತಹ ಒಂದು ಸೊ ಕಾರ್ಬನ್ ಡೈಆಕ್ಸೈಡ್ ಆಗ್ಬೋದು, ಸಲ್ಫರ್ ಡೈಆಕ್ಸೈಡ್ ಆಗ್ಬೋದು, ನೈಟ್ರೋಜನ್ ಡೈಆಕ್ಸೈಡ್ ಆಯಿತು, ಎಲ್ಲ ಕಮ್ಮಿ ಆಗುತ್ತೆ. ಓಕೆ, ಆಡ್ ಈವನ್ ನಂಬರ್. ಸೊ ವೆಹಿಕಲ್ಸನ್ನು ರಸ್ತೆ ಮೇಲೆ ಇಳಿಸೋದು, ಒಂದು ದಿವಸ ಆಡ್ ನಂಬರ್, ಇನ್ನೊಂದು ದಿವಸ ಈವನ್ ನಂಬರು. ಓಕೆ, ಕೇಜ್ರಿವಾಲ್ ಗೌರ್ಮೆಂಟ್ ಪ್ರೀವಿಯಸ್ ಇದರಲ್ಲೇ ಟೆನ್ಯೂರಲ್ಲೇ ತಂದಿದ್ದಿತ್ತು. ಓಕೆ, ನೆಕ್ಸ್ಟ್ ಬಂದು ಸೊ ಬ್ಯಾನಿಂಗ್ ಆಫ್ ಕ್ರ್ಯಾಕರ್ಸ್. ಕ್ರ್ಯಾಕರ್ಸ್ ಅಂದರೆ ಪಟಾಕಿಗಳು. ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ಗ್ರೀನ್ ಕ್ರ್ಯಾಕರ್ಸ್ಗೆ ಅಲೋ ಮಾಡಿದ್ರು. ಸೊ ಇನ್ ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಅಲೌಡ್ ಟು ಬರ್ಸ್ಟ್ ಗ್ರೀನ್ ಕ್ರ್ಯಾಕರ್ಸ್. ಆದರೆ ಅಲ್ಲಿ ಗ್ರೀನೂ ಇಲ್ಲ, ಎಲ್ಲನೂ ಇಲ್ಲ, ಯಾವುದೂ ಇಲ್ಲ. ಸಂಪೂರ್ಣವಾಗಿ ಪಟಾಕಿಗಳನ್ನು ಸಿಡಿಸುವುದನ್ನು ರದ್ದುಗೊಳಿಸಲಾಯಿತು. ಸೊ ಯಾಕಂದರೆ ಇದರಿಂದ ಈ ಒಂದು ಹೊಂಚು ಇನ್ನೂ ವಿಪರೀತವಾಗಿ ಜಾಸ್ತಿ ಆಗಿಬಿಡುತ್ತು. ಈಗ ಎಷ್ಟು ಪೊಲ್ಯೂಷನ್ ಲೆವೆಲ್ ಇದೆ. ಸೊ ಮಕ್ಕಳು ಮತ್ತು ವೃದ್ಧರು ಆಚೆ ಬರೋಕ್ಕಾಗ್ತಿಲ್ಲ, ಅಂಥದ್ರಲ್ಲಿ ನೀವು ಪಟಾಕಿ ಹೊಡಿಬೇಕಾ? ಇದು ಸಂಭ್ರಮಿಸುವಂತಹ ಒಂದು ಸೊ ಸನ್ನಿವೇಶ ಅಲ್ಲ ಅಂತ ಸೊ ಚಾಟಿ ಬೀಸಿ ಸುಪ್ರೀಂ ಕೋರ್ಟ್ ಹೇಳ್ತು. ಓಕೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಥರನೇ ಸರ್ಕಾರ ಇದನ್ನು ಜಾರಿಗೊಳಿಸ್ತು. ನೆಕ್ಸ್ಟು ಆರ್ಟಿಫಿಷಿಯಲ್ ರೈನಿಂಗ್ ಅಂತ. ಆರ್ಟಿಫಿಷಿಯಲ್ ರೈನ್ ಗೊತ್ತಿದೆ ನಿಮ್ಗೆ, ಕೃತಕ ಮಳೆ ಅಥವಾ ಕ್ಲೌಡ್ ಸೀಡಿಂಗ್ ಅಂತ. ಸೊ ಇದನ್ನು ತರ್ಬೋದಾ? ಈ ಒಂದು ಸ್ವಲ್ಪ ಈ ಒಂದು ವಾತಾವರಣದಲ್ಲಿರುವಂತಹ ಪಾರ್ಟಿಕಲ್ಸ್, ಏನು ಪಾರ್ಟಿಕಲ್ಸು PM10, 2.5 ಇದೆಲ್ಲ ಇದೆಯಲ್ಲ, ಸೊ ಅವು ಅಟ್ಲೀಸ್ಟ್ ಭೂಮಿ ಮೇಲೆ ಬಂದು ಸೆಟಲ್ ಡೌನ್ ಆಗಲಿ. ಓಕೆ, ಆ ಸೆಡಿಮೆಂಟರಿ ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಮೇಲಿಂದ ನೀರು ಸುರಿದಾಗ ಅಥವಾ ಮಳೆ ಸುರಿದಾಗ ಅದ್ರ ಜೊತೆ ಮಿಶ್ರಣ ಒಂದು ಈ ಪಲ್ಯೂಟೆಂಟ್ಸ್ ಎಲ್ಲ ಸೊ ಭೂಮಿಯ ಮೇಲೆ ಸೆಟಲ್ ಡೌನ್ ಆಗುತ್ತೆ. ಓಕೆ, ಸೊ ಈ ರೀತಿ ಮಾಡ್ಬೋದಾ ಅಂತ ಆರ್ಟಿಫಿಷಿಯಲ್ ರೈನಿಂಗ್ಗೆ ಅಥವಾ ಆರ್ಟಿಫಿಷಿಯಲ್ ರೈನ್, ಕೃತಕ ಮಳೆ, ಕ್ಲೌಡ್ ಸೀಡಿಂಗ್ ಮೂಲಕ, ಮೋಡ ಬಿತ್ತನೆ ಮೂಲಕ ಸೊ ಆರ್ಟಿಫಿಷಿಯಲ್ ರೈನ್ನ ತರಿಸ್ಬೋದಾ ಅಂತ ಅಂದ್ಬಿಟ್ಟು IIT ಕಾನ್ಪುರ್ ಸೊ ಅವರ ಒಂದು ತಜ್ಞರ ಜೊತೆ, IIT ಕಾನ್ಪುರ್ ತಜ್ಞರ ಜೊತೆ ಮಾತುಕತೆ ಮಾಡ್ತಿದ್ರು. ಓಕೆ, ಆರ್ಟಿಫಿಷಿಯಲ್ ರೈನಲ್ಲಿ ಯೂಸ್ ಮಾಡುವಂತಹ ಒಂದು ಸಾಲಿಡ್ ಪಾರ್ಟಿಕಲ್ಸ್ ಯಾವುದು? ಕೃತಕ ಮಳೆಯಲ್ಲಿ ಒಂದು ಸಿಲ್ವರ್ ಅಯೋಡೈಡ್, ಪೊಟ್ಯಾಷಿಯಮ್ ಅಯೋಡೈಡ್, ಅಷ್ಟೆಲ್ಲ ಡ್ರೈ ಐಸ್. ಸೊ ಡ್ರೈ ಐಸ್ ಅಂದರೆ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಇವುಗಳನ್ನೆಲ್ಲ ಕೂಡ ಬಳಸ್ತಾರೆ ಇಲ್ಲಿ ಕೃತಕ ಮಳೆಯಲ್ಲಿ, ರೈಟ್. ಸೊ ನಮ್ಮಲ್ಲಿ ವರ್ಷಧಾರೆ ಅಂತ ನಾವು ಬರಗಾಲ ಬಂದಾಗ ಸೊ ಕೃತಕ ಮಳೆ ಒಂದು ಯೋಜನೆಯನ್ನು ಜಾರಿಗೊಳಿಸೋಕೆ ನೋಡಿದ್ವಿ. ಓಕೆ, ಆದರೆ ಇಲ್ಲಿ ಅಲ್ಲಿರುವಂತಹ ಪಲ್ಯೂಟೆಂಟ್ಸು ಸೆಟಲ್ ಡೌನ್ ಆಗಲಿ ಅಂತ ಅಂದ್ಬಿಟ್ಟು ಓಕೆ ಆಗ ಒಳ್ಳೆ ಫ್ರೆಶ್ ಏರನ್ನು ಬ್ರೀತ್ ಮಾಡ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಆರ್ಟಿಫಿಷಿಯಲ್ ರೈನಿಗೆ ಸೊ ಇವರು ಮೊರೆ ಹೋಗಿದ್ದಾರೆ ಡೆಲ್ಲಿ ಗವರ್ನಮೆಂಟ್. ಓಕೆ, ನೆಕ್ಸ್ಟ್ ಬಂದು ಬ್ಯಾನ್ ಆನ್ ಸ್ಟಬಲ್ ಬರ್ನಿಂಗ್. ಸೊ ಬ್ಯಾನ್ ಆನ್ ಸ್ಟಬಲ್ ಬರ್ನಿಂಗ್,
ಕೃಷಿ ತ್ಯಾಜ್ಯ ಸುಡೋದನ್ನು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು. ಸೊ ಇದ್ರ ಬಗ್ಗೆ ಬಹಳಷ್ಟು ನಿಗಾ ವಹಿಸ್ತಾ ಇದ್ದಾರೆ. ತುಂಬ ನಿಗಾ ವಹಿಸಿ ಮಾನಿಟರ್ ಮಾಡಿ ನೋಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೃಷಿ ತ್ಯಾಜ್ಯವನ್ನು ಸುಡುವಂತಿಲ್ಲ. ಸೊ ಕೃಷಿ ತ್ಯಾಜ್ಯ ಸುಟ್ಟರೆ ದಂಡ ವಿಧಿಸ್ತೀವಿ. ಸೊ ತುಂಬ ಕಟ್ಟುನಿಟ್ಟಾಗಿ, ಯಾಕಂದರೆ ಪಂಜಾಬ್ ಹರಿಯಾಣದಲ್ಲಿ ಹಸಿರು ಕ್ರಾಂತಿ ಎಲ್ಲ ಪ್ರಾರಂಭ ಆಗಿದ್ದು ಅಲ್ಲೇ ಅಲ್ವಾ, ಆ ಕಡೆಯಿಂದ ಗಾಳಿ ದೆಹಲಿ ಕಡೆ ನುಗ್ಗುತ್ತೆ. ಸೊ ಆಬ್ವಿಯಸ್ಲಿ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಆ ಒಂದು ಸ್ಮೋಕ್ ಪಾರ್ಟಿಕಲ್ಸ್ ವಿಚ್ ಕಂಬೈನ್ಸ್ ವಿತ್ ದ ಫಾಗ್, ಇಟ್ ವಿಲ್ ಕ್ರಿಯೇಟ್ ಎ ಸ್ಮೋಕ್. ಓಕೆ, ಸೊ ನೆಕ್ಸ್ಟ್ ಇನ್ನೇನು ಮಿಸ್ಲೇನಿಯಸ್ ಏನು, ಸೊ ಯಾವುದು ಎಲ್ಲ ಹೆವಿ ವೆಹಿಕಲ್ಸ್ನ ರೋಡ್ ಮೇಲೆ ತರೋಂಗಿಲ್ಲ. ಓಕೆ, ಭಾರಿ ವಾಹನಗಳು, ಓಕೆ, ಅವುಗಳನ್ನು ತರೋಂಗಿಲ್ಲ. ಕಾರ್ಖಾನೆಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ, ಸ್ಟಬಲ್ ಬರ್ನಿಂಗ್ ಬಂದ್ ಮಾಡಿದ್ದಾರೆ. ಓಕೆ, ಉಷ್ಣ ಸ್ಥಾವರಗಳ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದ್ದಾರೆ. ಈ ಥರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಡೆಲ್ಲಿ ಗವರ್ನಮೆಂಟ್. ಓಕೆ, ಸೊ ಅಷ್ಟೇ ಅಲ್ಲ, ಇವುಗಳನ್ನೆಲ್ಲ ಕೈಗೊಳ್ಳಬೇಕು ಅಂತ ಒಂದು ಕಡೆ 2017ರಲ್ಲೇ ಹೇಳಿದರು. ಅದ್ಯಾವುದು ಅಂದರೆ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಅಂತ. ಅಂದರೆ ಏನು, ಈ ಒಂದು ನಿರ್ಮಾಣ ತ್ಯಾಜ್ಯ ಆದಷ್ಟು ಕಮ್ಮಿ ಉಂಟು ಮಾಡಬೇಕು. ಓಕೆ, ಸೊ ವೆಹಿಕಲ್ಸಲ್ಲಿ CNG ಬಳಸಬೇಕು. ಮತ್ತು ಭಾರತ್ ಸ್ಟೇಜ್ BS ಅಥವಾ ಭಾರತ್ ಸ್ಟೇಜ್ 6ಗೆ ಸ್ವಿಚ್ ಓವರ್ ಆಗಬೇಕು. ಮತ್ತು ವೆಹಿಕಲ್ಸ್ ಬಳಸಬೇಕು. ಈ ವಾಹನಗಳು ಅಷ್ಟೇ ಅಲ್ಲ, CNG ಕೂಡ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಅದನ್ನು ಕೂಡ ಫಸ್ಟ್ ತಂದಿದೆ ಡೆಲ್ಲಿಯಲ್ಲೇ. ಓಕೆ, ಸೊ ಇವೆಲ್ಲ ಮೆಷರ್ಸ್ ತೊಗೊಂಡಿದ್ರು ಕೂಡ ಓಕೆ, ಈ ಒಂದು ಏರ್ ಪೊಲ್ಯೂಷನ್ ಜಾಸ್ತಿ ಇದೆ. ಸೊ ಇದನ್ನು ಇನ್ನಷ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನೋಂಥದ್ದೇ ಈ ಒಂದು ಪರಿಹಾರಗಳು, ಈ ಡೆಲ್ಲಿ ಪೊಲ್ಯೂಷನ್ಗೆ ಸದ್ಯದಲ್ಲಿರುವಂತಹ ಪರಿಹಾರಗಳು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಯಾವುದು ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಅಂತ 2017ರಲ್ಲೇ ತಂದಿದ್ರು. ಸೊ ಈ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ ಇವೆಲ್ಲ ಏನು, ಏರ್ ಪೊಲ್ಯೂಷನ್ನ ಕಮ್ಮಿ ಮಾಡಬೇಕು ಅಂತಂದರೆ ವಾಹನಗಳನ್ನು ಹೆಚ್ಚಿಗೆ ರಸ್ತೆ ಮೇಲೆ ಇಳಿಸಬಾರ್ದು. ಕಾರ್ ಪೂಲಿಂಗ್ ಸಿಸ್ಟಮು ಅಥವಾ ಮೆಟ್ರೋ ಸಿಸ್ಟಮನ್ನು ಮೆಟ್ರೋ ಸಿಸ್ಟಮಲ್ಲಿ ಕಮ್ಯೂಟ್ ಮಾಡೋಕ್ಕೆ ಜನರನ್ನು ಪ್ರೋತ್ಸಾಹಿಸಬೇಕು. ಓಕೆ, ಅದರ ಜೊತೆಗೆ ಬ್ರಿಕ್ ಕಿಲ್ಸ್ನೆಲ್ಲ ಆದಷ್ಟು ಮಾನಿಟರ್ ಮಾಡಬೇಕು. CPCB, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಈ ಒಂದು ಎಲ್ಲ ಚಟುವಟಿಕೆಗಳು, ಕಾಮಗಾರಿ ಚಟುವಟಿಕೆಗಳು, ನಿರ್ಮಾಣ ಚಟುವಟಿಕೆಗಳು, ಇದರವೆಲ್ಲ ಕೂಡ ನಿಗಾ ವಹಿಸಬೇಕು. ಇಂತಹ ಎಲ್ಲ ಕ್ರಮಗಳನ್ನು ಹೇಳುವಂತಹ ಒಂದು ಆ್ಯಕ್ಷನ್ ಪ್ಲ್ಯಾನೇ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್. ಓಕೆ, ಸೊ ನೆಕ್ಸ್ಟ್ ಸಫರ್ ಅಂತ ಒಂದಿದೆ. ಇದು ಕೂಡ ಕೇಳ್ತಾರೆ. ಸಫರ್, ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಆ್ಯಂಡ್ ವೆದರ್ ಫೋರ್ಕಾಸ್ಟಿಂಗ್ ಆ್ಯಂಡ್ ರಿಸರ್ಚ್ ಅಂತ. ಸಫರ್ ಏನಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಬಂದಿದೆ. ಓಕೆ, ಸಫರ್ ಅನ್ನೋದು ಒಂದು ಆ್ಯಪ್. ಓಕೆ, ಈ ಆ್ಯಪು ಆ ಒಂದು ಏರ್ ಕ್ವಾಲಿಟಿನ ಚೆಕ್ ಮಾಡಲಿಕ್ಕೆ ಅಥವಾ ಮಾನಿಟರ್ ಮಾಡಲಿಕ್ಕಿರೋದು. ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಆ್ಯಂಡ್ ವೆದರ್ ಫೋರ್ಕಾಸ್ಟಿಂಗ್ ಆ್ಯಂಡ್ ರಿಸರ್ಚ್. ಸೊ ವೆದರ್ ಫೋರ್ಕಾಸ್ಟ್ ಮಾಡೋದು, ಹವಾಮಾನ ಒಂದು ಮುನ್ಸೂಚನೆ, ಅದರ ಜೊತೆಗೆ ಸಂಶೋಧನೆ ಮಾಡುವಂತಹ ಒಂದು ಸಿಸ್ಟಮ್ ಯಾವುದು ಅಂದರೆ ಸಫರ್ ಇಸ್ ರಿಲೇಟೆಡ್ ಟು ಅಂತ ಆಲ್ರೆಡಿ ಕ್ವಶನ್ ಬಂದಿದೆ, UPSC ಕ್ವಶನ್. ಓಕೆ, ಸೊ ಸಫರ್ ಇಸ್ ರಿಲೇಟೆಡ್ ಟು ಏರ್ ಕ್ವಾಲಿಟಿ. ಓಕೆ, ಸೊ ನೆಕ್ಸ್ಟು ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್. ಇದರ ಅಡಿ ಏನು ಮಾಡ್ತಾರೆ, ಕೆಲವೊಂದು ಕ್ರಮಗಳನ್ನು ಕೈಗೊಂಡು ಏರ್ ಪೊಲ್ಯೂಷನನ್ನು ಮಿಟಿಗೇಟ್ ಮಾಡಲಿಕ್ಕೆ ನೋಡ್ತಾರೆ. ಸೊ ಒಂದು ಗಾದೆ ಇದೆ, ಏನಪ್ಪ ಅಂದರೆ ಗಡ್ಡಕ್ಕೆ ಬೆಂಕಿ ಹತ್ಕೊಂಡಾಗ ಬಾವಿ ತೋಡಕ್ಕೆ ಹೋದ್ರು ಅಂತ. ಸೊ ನಮ್ಮಲ್ಲಿ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆಗ ಕ್ರಮಗಳನ್ನು ಕೈಗೊಳ್ಳಕ್ಕೆ ಹೋಗ್ತೀವಿ. ಬೀಚಿಂಗಲ್ಲಿ ಹಾಗಲ್ಲ. ಸೊ ಬೀಚಿಂಗ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಇನ್ ದ ವರ್ಲ್ಡ್ ಅಂತ ಕುಖ್ಯಾತಿ ಪಡೆದಿತ್ತು. ಸೊ ಆದರೆ ಇಟ್ ಹ್ಯಾಸ್ ಟೇಕನ್ ಸಮ್ ಪರ್ಮನೆಂಟ್ measures or permanent solutions to overcome this air pollution in that particular city. ಆ ನಗರದಲ್ಲಿದ್ದಂತಹ ಒಂದು ವಿಪರೀತವಾದಂತಹ ವಾಯು ಮಾಲಿನ್ಯಕ್ಕೆ ಕಡಿವಾಣ ಹಾಕಲಿಕ್ಕೆ ಕೆಲವು ಶಾಶ್ವತ ಕ್ರಮಗಳನ್ನು ಕೈಗೊಂಡ್ರು. ಅದನ್ನೇ ಬೀಚಿಂಗ್ ಮಾಡೆಲ್ ಅಂತ ಕರಿತೇವೆ. ಸೊ ಅಲ್ಲಿ ಉಷ್ಣ ಸ್ಥಾವರಗಳ ಬದಲಿಗೆ ಅನಿಲ ಸ್ಥಾವರಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ನವೀಕರಿಸಬಹುದಾದ ಇಂಧನಗಳ ಮೊರೆ ಹೋಗ್ತಾರೆ. ಸೊ ಈ ವಾಹನಗಳ ಮೇಲೆ ಕೂಡ ನಿಯಂತ್ರಣ. ಏನು, ಓಲ್ಡ್ ವೆಹಿಕಲ್ಸ್ ಇತ್ತ, ತುಂಬ ಎಮಿಷನ್ ಮಾಡ್ತಿತ್ತ, ಸೊ ಇಮಿಡಿಯೇಟ್ ಆಗಿ ಆ ವಾಹನಗಳನ್ನೆಲ್ಲ ರದ್ದುಗೊಳಿಸುವಂಥದ್ದು, ವಾಹನಗಳ ಮೇಲೆ ನಿಯಂತ್ರಣ ಹೇರ್ತಾರೆ. ಸೊ ನೆಕ್ಸ್ಟ್ ಅಷ್ಟೇ ಅಲ್ಲದೆ ಈ ಒಂದು ಕಾರ್ಖಾನೆಗಳ ಮೇಲೆ ಕೂಡ ಶಿಸ್ತುಬದ್ಧ ಕ್ರಮಗಳನ್ನ ಕೈಗೊಳ್ತಾರೆ. ಸೊ ಈಗ ನಮ್ಮಲ್ಲಿ CPCB ಇದೆ, ಸುಮ್ಮನೆ ನೇಮಕಾವಸ್ಥೆಗೆ ಅಷ್ಟೇ.
ಸ್ವಲ್ಪ ಬ್ರೈಬ್ ಮಾಡಿದ್ರೆ ಅದನ್ನು ಸೊ ಏನಂತ ಗ್ರೀನ್ ಇಂಡಸ್ಟ್ರಿ ಅಂತ ಬರೆದು ಬಿಡ್ತಾರೆ. ಸೊ ರೆಡ್ ಇಂಡಸ್ಟ್ರಿ ಇದ್ದರೆ ಇಮ್ಮಿಡಿಯೇಟಾಗಿ ಕ್ಲೋಸ್ ಮಾಡಬೇಕು. ಓಕೆ, ರೆಡ್ ಇಂಡಸ್ಟ್ರಿ ಅಂದರೆ ವಿಚ್ ಎಮಿಟ್ಸ್ ಮೋರ್ ಪಲ್ಯೂಟೆಂಟ್ಸ್, ಹೆಚ್ಚು ಮಲಿನಕಾರಕಗಳನ್ನು ಹೊರಹೊಮ್ಮುವಂತಹ ಕೈಗಾರಿಕೆಗಳನ್ನು ನಾವು ಏನಂತ ಕರಿತೀವಿ, ರೆಡ್ ಇಂಡಸ್ಟ್ರೀಸ್. ಓಕೆ, ಸೊ ಅಲ್ಲಿ ಭಾಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾರೆ. ಕೃಷಿ ತ್ಯಾಜ್ಯವನ್ನು ಸಂಪೂರ್ಣವಾಗಿ ಸುಡೋದನ್ನು ನಿಲ್ಲಿಸ್ತಾರೆ. ಓಕೆ, ಇವೆಲ್ಲ ಕೂಡ ಬೀಜಿಂಗ್ ಮಾಡೆಲ್ ಅಂತ ಕರಿತೀವಿ. ಓಕೆ, ಬೀಜಿಂಗ್ ಮಾಡೆಲ್ ಏನೂ ಇಲ್ಲ. ಸೊ ಶಾಶ್ವತ ಕ್ರಮಗಳು, ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಅದರ ಮೂಲಕ ಶಕ್ತಿ ಉತ್ಪಾದನೆ ಮಾಡ್ತಾರೆ. ಉಷ್ಣ ಸ್ಥಾವರಗಳ ಬದಲಿಗೆ ಅನಿಲ ಸ್ಥಾವರಗಳನ್ನು ಓಪನ್ ಮಾಡ್ತಾರೆ. ಅದರ ಜೊತೆಗೆ ವಾಹನಗಳ ಮೇಲೆ ನಿಯಂತ್ರಣ ಹೇರ್ತಾರೆ. ಹಳೇದಿತ್ತ, ಜಾಸ್ತಿ ಎಮಿಷನ್ ಮಾಡ್ತಿತ್ತ, ಸೊ ಹೆವಿ ವೆಹಿಕಲ್ಸ್ ಇತ್ತ, ಸೊ ಇಂಥದ್ದೆಲ್ಲ. ಆಮೇಲೆ ಈ ವೆಹಿಕಲ್ಸನ್ನೇ ಯೂಸ್ ಮಾಡಬೇಕು, ಭಾರತ್ ಸ್ಟೇಜ್ ಥರನೇ. ಸೊ ಅಲ್ಲಿ ಚೈನಾದಲ್ಲಿ ಸೊ ತುಂಬ ಪಲ್ಯೂಷನ್ ಕಮ್ಮಿ ಮಾಡುವಂತಹ ವೆಹಿಕಲ್ಸ್ ಇಂಜಿನ್ಸನ್ನು ರೋಡಿಗೆ ಇಳಿಸೋಂಥದ್ದು, ಈ ಥರ ಭಾರಿ ನಿಯಂತ್ರಣ ಏರ್ತಾರೆ. ಸೊ ಅದರ ಜೊತೆಗೆ ಒಂದು ಕೃಷಿ ತ್ಯಾಜ್ಯವನ್ನು ಸುಡೋದು ಅಲ್ಲಿ ಅಲೋನೇ ಮಾಡೋದಿಲ್ಲ. ಓಕೆ, ಸೊ ಇಷ್ಟೆಲ್ಲ ಕ್ರಮಗಳಿಂದ ಅಲ್ಲಿ ಈಗ ಸುಧಾರಿಸಿದೆ, ವಾಯುವಿನ ಒಂದು ಗುಣಮಟ್ಟ ಸುಧಾರಿಸಿದೆ. ರೈಟ್. ಸೊ ಇನ್ನು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಗುಣಮಟ್ಟ ಸೂಚ್ಯಂಕ ಅಂತ ತಗೊಂಡ್ರೆ ಕರ್ನಾಟಕದಲ್ಲಿ ಸೊ ಎಷ್ಟನೇ ಸ್ಥಾನದಲ್ಲಿದೆ, ಸೊ ಯಾವ್ಯಾವ ಸಿಟೀಸು ಟಾಪ್ಸ್ ಒಂದು ಸ್ಕೋರ್ ಮಾಡಿದೆ ಅಂತ ನೋಡೋಣ. ದೇಶದಲ್ಲಿರುವಂತಹ ಪರಿಶುದ್ಧ ಗಾಳಿಯ ಒಂದು ನಗರಗಳ ಪಟ್ಟಿಯಲ್ಲಿ 10 ಅಗ್ರಸ್ಥಾನದಲ್ಲಿ ಪರಿಶುದ್ಧ ಗಾಳಿ. ಓಕೆ, ಸೊ ಒಂದು ಕ್ಲೀನ್ ಸಿಟೀಸ್ ಅಥವಾ ಕ್ಲೀನ್ ಸಿಟೀಸ್ ವಿತ್ ರೆಸ್ಪೆಕ್ಟ್ ಟು ಏರ್ ಪೊಲ್ಯೂಷನ್. ಸೊ ಪರಿಶುದ್ಧ ಗಾಳಿಯನ್ನು, ಒಳ್ಳೆಯ ಏರ್ ಕ್ವಾಲಿಟಿಯನ್ನು ಹೊಂದಿರುವಂತಹ ನಗರಗಳಲ್ಲಿ ಸೊ ಮೊದಲ ಒಂದು 10 ನಗರಗಳಲ್ಲಿ 6 ನಗರಗಳು ನಮ್ಮ ಕರ್ನಾಟಕದ್ದು. ಓಕೆ, ಸೊ ಫಸ್ಟ್ ಸ್ಥಾನದಲ್ಲಿ ಐಜ್ವಾಲ್ ಎಲ್ಲಿದೆ? ಐಜ್ವಾಲ್ ಎಲ್ಲಿದೆ? ಮಿಜೋರಾಂ. ಓಕೆ, ಸೊ ಇದು ಫಸ್ಟ್ ಪ್ಲೇಸಲ್ಲಿದೆ. ಸೆಕೆಂಡ್ ಪ್ಲೇಸಲ್ಲಿ ಚಿಕ್ಕಮಂಗ್ಳೂರು, ಮತ್ತು ಥರ್ಡ್ ಪ್ಲೇಸಲ್ಲಿ ಮಂಡಿಕೇರ ಹರಿಯಾಣ, ಮತ್ತು ಚಾಮರಾಜನಗರ. ಸೊ ನೆಕ್ಸ್ಟ್ ಬಂದು ಫಿಫ್ತ್ ಪ್ಲೇಸಲ್ಲಿ ಮಡಿಕೇರಿ. ಈ ಥರ 6 ಸಿಟೀಸು. 10 ಅಗ್ರ ಸ್ಥಾನದಲ್ಲಿರುವಂತಹ ನಗರಗಳಲ್ಲಿ 6 ನಗರಗಳು ನಮ್ಮ ಕರ್ನಾಟಕದ್ದಾಗಿದೆ. ಸೊ ಫಾರ್ಚುನೇಟ್ಲಿ ವಿ ಆರ್ ಹ್ಯಾವಿಂಗ್ ಗುಡ್ ಏರ್ ಟು ಬ್ರೀತ್. ಓಕೆ, ಕ್ವಾಲಿಟಿ ಏರ್ ಇದೆ. ಪಾರ್ಟಿಕ್ಯುಲೇಟ್ 2.5 ಇದೆಯಲ್ಲ, ಅದು ನಮ್ಮ ಬೆಂಗಳೂರಲ್ಲಿ ತುಂಬ ಕಡಿಮೆ ಇದೆಯಂತೆ ಬೇರೆದು ಕಂಪೇರ್ ಮಾಡಿಕೊಂಡ್ರೆ. ನೀವೆಲ್ಲ ಪುಣ್ಯವಂತರು ಬೆಂಗಳೂರವ್ರು ಇಲ್ಲಿರೋರು. ಯಾಕಂದರೆ ವಿ ಆರ್ ನಾಟ್ ಪ್ರೋನ್ ಟು ಎಕ್ಸ್ಟ್ರಿಮಿಟೀಸ್, ಐದರ್ ವೆದರ್ ಎಕ್ಸ್ಟ್ರಿಮಿಟೀಸ್ ಆರ್ ನ್ಯಾಚುರಲ್ ಡಿಸಾಸ್ಟರ್ಸ್ ಆರ್ ನ್ಯಾಚುರಲ್ ಕೆಲಾಮಿಟೀಸ್. ಸೊ ತುಂಬ ಸುರಕ್ಷಿತವಾದಂತಹ ಪ್ರದೇಶ ಬೆಂಗಳೂರು. ಯಾಕೆ ಅಂತಂದರೆ ಯಾವುದೇ ಒಂದು ಈ ಒಂದು ಅರ್ಥಕ್ವೇಕ್ ಪ್ರೋನ್ ಝೋನ್ ಅಲ್ಲ ಇದು. ಓಕೆ, ವಾಲ್ಕೆನೋ ಪ್ರೋನ್ ಝೋನ್ ಅಲ್ಲ. ಪ್ಲೇಟ್ ಟೆಕ್ಟಾನಿಕ್ ಆ್ಯಕ್ಟಿವಿಟಿ ಕಮ್ಮಿ ಇದೆ. ಸೊ ಭೂಫಲಕಗಳ ಘರ್ಷಣೆ ಏನಾಗ್ತಾ ಇಲ್ಲ, ತುಂಬ ಸೇಫ್ ಝೋನು. ಸೊ ಅದರಲ್ಲೂ ವೆದರಲ್ಲೂ ಕೂಡ ನಾವು ವಿ ಆರ್ ಹ್ಯಾವಿಂಗ್ ಗುಡ್ ಕ್ವಾಲಿಟಿ ಆಫ್ ಏರ್ ಕಂಪೇರ್ ಟು ಅದರ್ ಸಿಟೀಸ್. ಓಕೆ, ಸೊ ನೋಡಿ, ಚಿಕ್ಕಮಂಗ್ಳೂರು, ಚಾಮರಾಜನಗರ ಮತ್ತು ಈ ಮಡಿಕೇರಿ ಇಲ್ಲೆಲ್ಲ ಫಾರೆಸ್ಟ್ ಜಾಸ್ತಿ ಇದೆ. ಆಬ್ವಿಯಸ್ಲಿ ಏರ್ ಪೊಲ್ಯೂಷನ್ ಕಮ್ಮಿ ಇದೆ. ಸಿಂಪಲ್ ಲಾಜಿಕ್. ಓಕೆ, ಸೊ ಇಷ್ಟು ಏರ್ ಪೊಲ್ಯೂಷನ್ ಬಗ್ಗೆ ಕ್ವಶನ್ ಯಾವ್ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ. ಸಫರ್ ಕೇಳ್ಬೋದು. ಓಕೆ, ಏರ್ ಕ್ವಾಲಿಟಿ ಇಂಡೆಕ್ಸ್ ಕೇಳ್ಬೋದು. IQAirನ ಯಾರು ರಿಲೀಸ್ ಮಾಡ್ತಾರೆ ಅಂತ ಕೇಳ್ಬೋದು. ಸೊ ಗ್ರೇಡೆಡ್ ಆ್ಯಕ್ಷನ್ ರೆಸ್ಪಾನ್ಸ್ ಪ್ಲ್ಯಾನ್ ಅಂದರೆ ಏನು ಅಂತ ಕೇಳ್ಬೋದು. ಓಕೆ, ಸೊ ದೆಹಲಿ ಎಷ್ಟನೇ ಪ್ಲೇಸಲ್ಲಿದೆ ಏರ್ ಪೊಲ್ಯೂಷನಲ್ಲಿ, ಅಥವಾ ಸೊ ಫಸ್ಟ್ 3 ಪ್ಲೇಸಸ್ಸಲ್ಲಿರುವಂತಹ ನಗರಗಳನ್ನು ಕೇಳ್ಬೋದು. IQAiರಲ್ಲಿ ಕಳಪೆ ರ್ಯಾಂಕನ್ನು ಪಡೆದಿರುವಂತಹ 3 ನಗರಗಳು ಯಾವುದು ಅಂತ ಅಂದ್ಬಿಟ್ಟು. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಏಷ್ಯನ್ ಗೇಮ್ಸ್ ನೋಡಿದ್ವಿ. ಅದೇ ಥರ ಈಗ ನ್ಯಾಷನಲ್ ಗೇಮ್ಸ್ ಇತ್ತೀಚೆಗೆ ಮುಕ್ತಾಯಗೊಂಡಿದೆ. ಇದ್ರ ಬಗ್ಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ ಎಕ್ಸಾಮಲ್ಲಿ. ಎಷ್ಟನೇ ಆವೃತ್ತಿ ಇದು, ಎಷ್ಟನೇ ಎಡಿಷನ್ ಅಂತಂದರೆ 37th 37ನೇ ಆವೃತ್ತಿ. ಓಕೆ, 37th ಎಡಿಷನ್. ಎಲ್ಲಿ ನಡೀತು, ವೆನ್ಯೂ, ಜರುಗಿದ ಸ್ಥಳ, ಈ ಒಂದು ರಾಷ್ಟ್ರೀಯ ಕ್ರೀಡಾಕೂಟ. ನ್ಯಾಷನಲ್ ಗೇಮ್ಸ್ ಅಂದರೆ ರಾಷ್ಟ್ರೀಯ ಕ್ರೀಡಾಕೂಟ. ಇದಕ್ಕೆ ಹಳೆಯ ಹೆಸರು ಬೇರೆ ಇತ್ತು, ಅದರ ಹಿನ್ನೆಲೆ ನೋಡ್ಬೇಕಾದ್ರೆ ಹೇಳೋಣ. ಓಕೆ, ಸೊ ಇದು ಈ ವರ್ಷ 2023ರಲ್ಲಿ ಈ 37ನೇ ಆವೃತ್ತಿ ಎಲ್ಲಿ ನಡೀತು ಅಂತಂದರೆ ಗೋವಾ. ಸೊ ಹೆಚ್ಚು ಪ್ರಶ್ನೆ ಬರೋದು ಓಕೆ ಇಲ್ಲಿ ಬರುತ್ತೆ. ಓಕೆ, ಸೊ ಈ ಒಂದು ನ್ಯಾಷನಲ್ ಗೇಮ್ಸ್ನ ಥೀಮ್, ಘೋಷವಾಕ್ಯ, ಧ್ಯೇಯವಾಕ್ಯ ಏನಾಗಿತ್ತು ಅಂದರೆ ಗೆಟ್ ಸೆಟ್ ಗೋವಾ ಅಂತ. ಓಕೆ, ಮಸ್ಕತ್ ಒಂದು ಪ್ರತಿಯೊಂದು ಗೇಮ್ಸ್ಗೆ ಮಸ್ಕತ್ ಅಂತ ಇರುತ್ತೆ. ಮಸ್ಕತ್ ಬಂದು ಮೋಗ ಮತ್ತು ಇಂಡಿಯನ್ ಬಿಸನ್ ಅಂದರೆ ಕಾಡೆಮ್ಮೆ. ಓಕೆ, ದೈತ್ಯಾಕಾರದಲ್ಲಿರುತ್ತೆ. ನಮ್ಮ ಶಿವಮೊಗ್ಗ ಹತ್ರ, ತಾವರೆಕೊಪ್ಪ ಹತ್ರ ಇಂಡಿಯನ್ ಬೈಸನ್
ಸಫಾರಿ ಫಸ್ಟ್ ಟೈಮ್ ಇಂಡಿಯಾದಲ್ಲೇ ಮೊದಲ ಬಾರಿಗೆ ಅಂತಹ ಒಂದು ಇಂಡಿಯನ್ ಬೈಸನ್ ಸಫಾರಿ ಮಾಡಿರೋದು. ಓಕೆ, ಸೊ ಎಲ್ಲಿ ಶಿವಮೊಗ್ಗ ಹತ್ರ ತಾವರೆಕೊಪ್ಪ. ಇಂಡಿಯನ್ ಬಿಸನ್ ಅಥವಾ ಬೈಸನ್ ಕಾಡೆಮ್ಮೆ ಅಂತೀವಲ್ಲ, ಸೊ ಆ ಕಾಡೆಮ್ಮೆ ಮತ್ತು ಮೊಗ ಇದರ ಮಾಸ್ಕಟ್ ಆಗಿತ್ತು. ಓಕೆ, ಸೊ ಮೊಗ. ಸೊ ವಿನ್ನರ್ ಯಾರು ಅಂತಂದರೆ ನೋಡಿ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ. ಓಕೆ, ಸೊ ನ್ಯಾಷನಲ್ ಗೇಮ್ಸಲ್ಲಿ ಈ ಸತಿ ವಿನ್ನರ್ ಯಾರಾದರು ಅಂತ ಕೇಳ್ಬೋದು. ಓಕೆ, ಅಂದರೆ ಹೆಚ್ಚು ಪದಕಗಳನ್ನು ಪಡೆದಂತಹ ತಂಡ ಯಾವುದು ಅಂತ. ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರ ಆಲ್ಮೋಸ್ಟ್ 228 ಪದಕಗಳನ್ನು ಗಳಿಸಿದೆ ಮಹಾರಾಷ್ಟ್ರ. ಸೊ ಇಟ್ ಹ್ಯಾಸ್ ಗಾಟ್ 228 ಮೆಡಲ್ಸ್. 228 ಪದಕಗಳು, ಅದರಲ್ಲಿ 80 ಬರೀ ಚಿನ್ನನೇ, 80 ಗೋಲ್ಡ್. ಓಕೆ, ಸೊ ಇಟ್ ಹ್ಯಾಸ್ ಸೆಕ್ಯೂರ್ಡ್ ಟಾಪ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಮೆಡಲ್ಸ್. ಓಕೆ, ಸೆಕ್ಯೂರಿಂಗ್ ದ ಮೆಡಲ್ಸ್. ನೋಡಿ, ವಿನ್ನರ್ ಯಾರು ಅಂದರೆ ಮಹಾರಾಷ್ಟ್ರ. ಆ್ಯಕ್ಚುಲಿ 15 ವರ್ಷದಿಂದ ವಿನ್ನರ್ ಬೇರೆಯವರೇ ಆಗಿದ್ರು, ಸರ್ವಿಸಸ್ ಅಂತ. ನಮ್ಮ ಭಾರತದ ಸಶಸ್ತ್ರ ಸೇನೆ ಅದಕ್ಕೆ ಮೆಡಲ್ ಸಿಗ್ತಾ ಇತ್ತು. 15 ವರ್ಷದಿಂದ ಅದೇ ತೊಗೊಂಬಂದಿತ್ತು. ಇವಾಗ ಈ ಮಹಾರಾಷ್ಟ್ರ ರಾಜ್ಯ ತನ್ನದಾಗಿಸ್ಕೊಂಡಿದೆ. ನೆಕ್ಸ್ಟ್ ಸರ್ವಿಸಸ್ಗೆ ಹೋಗಿದೆ. ಓಕೆ, ಸೊ ಟಾಪ್ 3 ಪ್ಲೇಸಸಲ್ಲಿ ಯಾರು ಬರ್ತಾರೆ ಅಂತ. ಒಂದು ಮಹಾರಾಷ್ಟ್ರ ಆಗಲೇ ಹೇಳ್ದಾಗೆ, ಎರಡನೇದು ಸರ್ವಿಸಸ್. ಓಕೆ, ನಮ್ಮ ಭಾರತದ ಸಶಸ್ತ್ರ ಸೇನೆಗಳು, ಸೊ ಅವರು ಕೂಡ ಪಾಲ್ಗೊಳ್ತಾರೆ. ಸೊ ಬಲಿಷ್ಠವಾಗೇ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ಅವರಿಗೆ ಪ್ರಶಸ್ತಿಗಳ ಸುರಿಮಳೆ ಸಿಗ್ತಿತ್ತು. ಟಾಪ್ ಪೊಸಿಷನಲ್ಲೇ ಇದ್ದರು ಆಲ್ಮೋಸ್ಟ್ 15 ವರ್ಷದಿಂದ. ಓಕೆ, ಸೊ ಈಗ ಅಂದರೆ 1997ಇಂದ 2007ರಿಂದ 2023ವರೆಗೂ ಇದೇ ಪ್ರಶಸ್ತಿನ ಗೆದ್ಕೊಂಡು ಬರ್ತಿತ್ತು ಸರ್ವಿಸಸ್. ಓಕೆ, ಸೊ ಈಗ ಈ ಒಂದು ಈ ಪ್ರಶಸ್ತಿಯನ್ನು ಮಹಾರಾಷ್ಟ್ರ ಮುಡಿಗೇರಿಸ್ಕೊಂಡಿದೆ. ಅಂದರೆ ಟಾಪ್ ಅಗ್ರಸ್ಥಾನವನ್ನು ಇದು ಮುಡಿಗೇರಿಸ್ಕೊಂಡಿದೆ ಮಹಾರಾಷ್ಟ್ರ. ಇಂಪಾರ್ಟೆಂಟ್ ಇದು. 15 ವರ್ಷದ ರೆಕಾರ್ಡನ್ನು ಬ್ರೇಕ್ ಮಾಡಿದೆ ಮಹಾರಾಷ್ಟ್ರ. ಓಕೆ, ಸೊ ಟಾಪ್ 3 ಪ್ಲೇಸಸಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ, ಒಂದು ಮಹಾರಾಷ್ಟ್ರ ಆದಮೇಲೆ ಸರ್ವಿಸಸ್ ಅಂದರೆ ಸೇನೆಗಳು ಅಂತ ಅಂದ್ಬಿಟ್ಟು ಸೇವೆ ಅಂತ ಬರುತ್ತೆ. ಆ್ಯಕ್ಚುಲಿ ಭಾರತೀಯ ಸೇನೆ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು. ನೆಕ್ಸ್ಟ್ ಬಂದು ಹರಿಯಾಣ. ಸೊ ಇಲ್ಲಿ 126 ಮತ್ತು 192. ನೀವು ಕೇಳ್ಬೋದು ಏನಿದು ಹರಿಯಾಣಕ್ಕೆ ಜಾಸ್ತಿ ಸಿಕ್ಕಿದೆಯಲ್ಲ ಅಂದರೆ, ಗೋಲ್ಡ್. ಯಾರು ಗೋಲ್ಡ್ ಹೈಯೆಸ್ಟ್ ತಗೋತಾರೆ ಅವರು ಉತ್ತಮ ರ್ಯಾಂಕನ್ನು ಗಳಿಸಿರ್ತಾರೆ. ಓಕೆ, ಸೊ ಕರ್ನಾಟಕದ ಒಂದು ರ್ಯಾಂಕ್ ಎಷ್ಟು ಅಂದರೆ 6th ಪ್ಲೇಸಲ್ಲಿದೆ. ಓಕೆ, 101 ಪದಕಗಳನ್ನು ಪಡೆದುಕೊಳ್ಳೋದ್ರ ಮೂಲಕ 6ನೇ ಸ್ಥಾನವನ್ನು ಗಳಿಸಿದೆ. ನೋಡಿ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಎಲ್ಲಿ ಕ್ವಶನ್ ಬರುತ್ತೆ ಅಂತಂದರೆ, ಸೊ ವೆನ್ಯೂ ಕೇಳ್ತಾರೆ, ಎಲ್ಲಿ ನಡೀತು ನ್ಯಾಷನಲ್ ಗೇಮ್ಸ್ ಅಂತ. ಮತ್ತು ಸೊ ವಿಜೇತ ತಂಡ, ರಾಜ ಬಲೀಂದ್ರ ಸಿಂಗ್ ಟ್ರೋಫಿಯನ್ನು ಮಹಾರಾಷ್ಟ್ರ, ಅಂದರೆ ಯಾರು ಟಾಪ್ ರ್ಯಾಂಕನ್ನು ಪಡ್ಕೋತಾರಲ್ಲ ಅವ್ರಿಗೆ ರಾಜ ಬಲೀಂದ್ರ ಸಿಂಗ್ ಟ್ರೋಫಿ ಅಂತ ಕೊಡ್ತಾರೆ. ಸೊ ಅದು ಮಹಾರಾಷ್ಟ್ರಕ್ಕೆ ಸಿಕ್ಕಿದೆ. ರೈಟ್. ಓಕೆ, ಬೆಸ್ಟ್ ಮೇಲ್ ಅಥ್ಲೀಟ್, ಇದು ತುಂಬ ಇಂಪಾರ್ಟೆಂಟ್. ಎಗೇನ್ ಇಟ್ ಈಸ್ ಇಂಪಾರ್ಟೆಂಟ್. ಯಾಕಂದರೆ ಅತ್ಯುತ್ತಮ ಪುರುಷ ಅಥ್ಲೀಟ್ ಈ ಒಂದು ನ್ಯಾಷನಲ್ ಗೇಮ್ಸಲ್ಲಿ ಯಾರಾಗಿದ್ದಾರೆ ಅಂದರೆ ಶ್ರೀಹರಿ ನಟರಾಜ್ ನಮ್ಮ ಕರ್ನಾಟಕದವರು. ಇವರು ಅಂತಾರಾಷ್ಟ್ರೀಯ ಈಜುಪಟು. ಓಕೆ, ಇಂಟರ್ನ್ಯಾಷನಲ್ ಸ್ವಿಮ್ಮರ್. ಸೊ ಈ ಪರ್ಸನಿಗೆ ದ ಬೆಸ್ಟ್ ಪ್ಲೇಯರ್ ಅಂತ ಅವಾರ್ಡ್ ಸಿಕ್ಕಿದೆ. ಸೊ ವೆರಿ ಇಂಪಾರ್ಟೆಂಟ್. ಶ್ರೀಹರಿ ನಟರಾಜು ಯಾವುದಕ್ಕೆ ಸಂಬಂಧಿಸಿದೆ, ಯಾವ ಕ್ರೀಡೆಗೆ ಅಂತ ಕೇಳ್ತಾರೆ, ಸ್ವಿಮ್ಮಿಂಗ್. ಓಕೆ, ಶ್ರೀಹರಿ. ಸೊ ಇನ್ನು ಬೆಸ್ಟ್ ಫೀಮೇಲ್ ಅಂತ ಬಂದಾಗ ಇಬ್ಬರಿಗೆ ಸಿಕ್ಕಿದೆ. ಬೆಸ್ಟ್ ಫೀಮೇಲ್ ಅಥ್ಲೀಟ್ ಯಾರು ಅಂತಂದರೆ, ಒಬ್ಬರು ಪ್ರಣತಿ ನಾಯಕ್ ಒಡಿಶಾದವರು, ಇನ್ನೊಬ್ಬರು ಮಹಾರಾಷ್ಟ್ರದ ಜಿಮ್ನಾಸ್ಟ್. ಶ್ರೀಹರಿ ನಟರಾಜ್ ಬಂದು ಕರ್ನಾಟಕದವರು, ಸ್ವಿಮ್ಮರ್. ಓಕೆ, ಈಜುಪಟು. ಇವರು ಪ್ರೆಸೆಂಟ್ ಕಾಳೆ, ಶಿ ಈಸ್ ಫ್ರಮ್ ಮಹಾರಾಷ್ಟ್ರ ಜಿಮ್ನಾಸ್ಟು. ಮತ್ತು ಪ್ರಣತಿ ನಾಯಕ್ ಒಡಿಶಾದವರು, ಇವರು ಕೂಡ ಜಿಮ್ನಾಸ್ಟ್ ಆಗಿದ್ದಾರೆ. ಓಕೆ, 2007ರಿಂದ 2022 ವಿನ್ನರ್ ಯಾರಾಗಿದ್ರು ಆಗಲೇ ಹೇಳಿದ್ದಲ್ಲ, ಸರ್ವಿಸಸ್. ಸೊ ನ್ಯೂ ಗೇಮ್ಸ್ ಈ ಸರಿ ಎಷ್ಟು ಆ್ಯಡ್ ಮಾಡಿದರು ಅಂತಂದರೆ, ನ್ಯಾಷನಲ್ ಗೇಮ್ಸಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ 7 ಗೇಮನ್ನು ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟು ಈಗ 37ನೇದು ಗೋವಾದಲ್ಲಿ ನಡೆದಿದೆಯಲ್ಲ, 38ನೇದೆಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಅಪ್ಕಮಿಂಗ್ ವೆನ್ಯೂ. ಸೊ ಮುಂದಿನ ರಾಷ್ಟ್ರೀಯ ಕ್ರೀಡಾಕೂಟ ಎಲ್ಲಿ ನಡೆಯುತ್ತೆ ಅಂತಂದರೆ ಉತ್ತರಾಖಂಡ್. ರಾಜ ಬಲೀಂದ್ರ ಸಿಂಗ್ ಟ್ರೋಫಿ ಯಾರಿಗೆ ಕೊಟ್ಟರು? ಮಹಾರಾಷ್ಟ್ರಗೆ. ಸೊ ವಿನ್ನರ್ ತಂಡ ಯಾವುದಿರುತ್ತೆ ಅದಕ್ಕೆ ಕೊಡ್ತಾರೆ, ಮಹಾರಾಷ್ಟ್ರ. ಓಕೆ, ಇನ್ನು ಸ್ವಲ್ಪ ಇದ್ರ ಬೇಸಿಕ್ಸ್ ಅಥವಾ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದರೆ, ಈ ಒಂದು ನ್ಯಾಷನಲ್ ಗೇಮ್ಸ್ ಅಥವಾ ರಾಷ್ಟ್ರೀಯ ಕ್ರೀಡಾಕೂಟ ಇದು ಸ್ಟಾರ್ಟ್ ಆಗಿದ್ದು 1924. ಸೊ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲೇ ಇದೆ.
ಓಕೆ, ಸೊ ಇದನ್ನು ಒಂದು ಸಂಸ್ಥೆ ಆಯೋಜಿಸುತ್ತೆ. ರಾಷ್ಟ್ರೀಯ ಕ್ರೀಡಾಕೂಟವನ್ನು ಒಂದು ಸಂಸ್ಥೆ ಆಯೋಜಿಸುತ್ತೆ. ಅದು ಯಾವುದು ಅಂದರೆ, ಒಂದು ಸಂಸ್ಥೆ ಆಯೋಜನೆ ಮಾಡುತ್ತೆ, ಅಂದರೆ ಆರ್ಗನೈಸ್ ಮಾಡುವಂತಹ ಒಂದು ಸಂಸ್ಥೆ ಯಾವುದು ಅಂತಂತಂದರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಕೇಳ್ಬೋದು, ನ್ಯಾಷನಲ್ ಗೇಮ್ಸ್ನ ಹಮ್ಮಿಕೊಳ್ಳೋರು ಯಾರು, ಆಯೋಜನೆ ಮಾಡೋರು ಯಾರು? ಹೂ ಆರ್ಗನೈಸಸ್ ದಿಸ್ ನ್ಯಾಷನಲ್ ಗೇಮ್ಸ್ ಅಂದರೆ ಇಂಡಿಯನ್ ಒಲಿಂಪಿಕ್ ಆರ್ಗನೈಸೇಷನ್. ಇಂಡಿಯನ್ ಒಲಿಂಪಿಕ್ ಆರ್ಗನೈಸೇಷನ್, ಓಕೆ, IOC. ಸೊ ಇದೆಲ್ಲಿದೆ? ಇದು ಕೂಡ ನವದೆಹಲಿಯಲ್ಲಿ ಇರೋದು. ಇದು ಪ್ರಾರಂಭ ಆಗಿದ್ದು ಲೇಟಾಗಿ 1927 ಓಕೆ, ಈಗ ಇದರ ಅಧ್ಯಕ್ಷತೆ ಯಾರು ವಹಿಸಿದ್ದಾರೆ? PT ಉಷಾ. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷರು, ಚೇರ್ಪರ್ಸನ್ ಯಾರು ಅಂದರೆ PT ಉಷಾ ಆಗಿದ್ದಾರೆ. ನೆಕ್ಸ್ಟ್, ಇದರ ಒಂದು ಓಲ್ಡ್ ನೇಮ್ ಏನಾಗಿತ್ತು? ಇವಾಗ ನ್ಯಾಷನಲ್ ಗೇಮ್ಸ್ ಅಂತ ಇದೆ. 1940ವರೆಗೂ ಇದಕ್ಕೆ ಬೇರೆ ಹೆಸರಿತ್ತು, ಅದನ್ನು ರಾಷ್ಟ್ರೀಯ ಒಲಿಂಪಿಕ್ ಗೇಮ್ಸ್ ಅಂತ ಕರಿತಿದ್ರು. ಓಕೆ, ನ್ಯಾಷನಲ್ ಒಲಿಂಪಿಕ್ ಗೇಮ್ಸ್ ಅಂತ ಹಳೆಯ ಹೆಸರಿತ್ತು, ಅದನ್ನು ಮರುನಾಮಕರಣ ಮಾಡಿದ್ದು ನ್ಯಾಷನಲ್ ಗೇಮ್ಸ್ ಅಂತ 1940. ಓಕೆ, ಟಿಲ್ 1940, 1940ವರೆಗೂ ಈ ಹೆಸರು ಕರಿತಿದ್ರು. ಏನು ಇಂಪಾರ್ಟೆಂಟ್ ಅಲ್ಲ ನಿಮಗೆ. ಓಕೆ, ಸೊ ಒಲಿಂಪಿಕ್ ಮಾದರಿಯಲ್ಲಿ, ಒಲಿಂಪಿಕ್ ಮಾಡೆಲಲ್ಲೇ ಇದನ್ನು ನಡೆಸ್ಕೊಂಡ್ಬರ್ತಾ ಇರೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂದರೆ 1980. ಒಲಿಂಪಿಕ್ ಮಾದರಿಯಲ್ಲೇ ಈ ಒಂದು ರಾಷ್ಟ್ರೀಯ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗ್ತಿದೆ. ಆನ್ ದ ಸೇಮ್ ಮಾಡೆಲ್ ಆಫ್ ಒಲಿಂಪಿಕ್ಸ್. ಯಾವಾಗಿಂದ ಇಂತಹ ಒಂದು ಮಾಡೆಲನ್ನು ಅನುಸರಿಸ್ತಿದ್ದಾರೆ ಅಂದರೆ 1985ಇಂದ. ಸೊ ದೆಹಲಿಯಲ್ಲಿ ಫಸ್ಟು ಆ ಥರ ಒಂದು ಮಾಡೆಲನ್ನು ಇಂಬೈಬ್ ಮಾಡಿಕೊಂಡ್ರು, ಸೇಮ್ ಲೆಗಸಿ ಕಂಟಿನ್ಯೂ ಆಗ್ತಾ ಇದೆ. ಸೊ 5 ವಿಷಯಗಳನ್ನು ನೀವು ಗಮನಿಸಬೇಕು ಹೆಚ್ಚಾಗಿ. ಸೊ ರಾಷ್ಟ್ರೀಯ ಕ್ರೀಡಾಕೂಟ ಅಥವಾ ನ್ಯಾಷನಲ್ ಗೇಮ್ಸ್, ಅದರ ವೆನ್ಯೂ ಎಲ್ಲಿ ನಡೀತು ಅಂತ, ಗೋವಾ. ಮಸ್ಕತ್ ಕೇಳ್ಬೋದು, ಮೋಗಾ ಮತ್ತು ಇಂಡಿಯನ್ ಬಿಸನ್. ಸೊ ವಿಜೇತ ತಂಡ ಯಾವುದು? ಮಹಾರಾಷ್ಟ್ರ. ಸೊ ಯಾವ ಒಂದು ತಂಡವನ್ನು ಹಿಂದಿಕ್ತು ಕಳೆದ 15 ವರ್ಷಗಳಲ್ಲಿ ವಿಜೇತವಾಗಿದ್ದಂಥ ಯಾವ ತಂಡವನ್ನು ಹಿಂದಿಕ್ತು ಅಂದರೆ ಸರ್ವೀಸಸ್. ಕರ್ನಾಟಕದ ಸ್ಥಾನ 6ನೇ ಸ್ಥಾನ. ಅಥವಾ ಈ ಒಂದು ಮಹಾರಾಷ್ಟ್ರ ಎಷ್ಟು ಪದಕಗಳನ್ನು, ತುಂಬ ಕಡಿಮೆ, ಚಾನ್ಸಸ್ ಆರ್ ವೆರಿ ರೇರ್, ಎಷ್ಟು ಪದಕಗಳನ್ನು ಗಳಿಸ್ತು? ಸೊ ಅದನ್ನು ಕೇಳ್ಬೋದು. ಓಕೆ, ಸೊ ಅಥವಾ ಇದನ್ನು ಆಯೋಜಿಸೋರು ಹಿನ್ನೆಲೆ ಏನನ್ನು ಕೇಳಿದ್ರೆ ಯಾರು ಆರ್ಗನೈಸ್ ಮಾಡ್ತಾರೆ ಅಂತ ಕೇಳ್ಬೋದು. ರೈಟ್, ಸೊ ಇದು ವೆರಿ ಇಂಪಾರ್ಟೆಂಟ್. ಶ್ರೀಹರಿ ನಟರಾಜ್ನ ಕೇಳ್ಬೋದು, ಬೆಸ್ಟ್ ಅಥ್ಲೀಟ್. ಏಕೆಂದರೆ ನಮ್ಮ ಕನ್ನಡಿಗರವರು. ಓಕೆ, ಸೊ ನೆಕ್ಸ್ಟು ಇದು ಇಲ್ಲಿ ಬರುತ್ತೆ. ರಾಜ ಬಲೀಂದ್ರ ಸಿಂಗ್ ಟ್ರೋಫಿ ನ್ಯಾಷನಲ್ ಗೇಮ್ಸಲ್ಲಿ ಯಾರಿಗೆ ಕೊಟ್ಟರು ಅಂತ ಕೇಳ್ಬೋದು? ಮಹಾರಾಷ್ಟ್ರ. ಸೊ ಅಂದರೆ ವಿನ್ನರ್ ತಂಡಕ್ಕೆ ಇದು ಸಿಗುತ್ತೆ. ಸೊ ಇಷ್ಟೊಂದು 6-7 ಪಾಯಿಂಟ್ಗಳನ್ನು ನೆನ್ಪಿಟ್ಕೊಂಡ್ರೆ ಇಟ್ಸ್ ಮೋರ್ ದ್ಯಾನ್ ಎನಫ್. ಓಕೆ, ಸೊ ಇದು ಪ್ಯಾರಾ ಏಷ್ಯನ್ ಗೇಮ್ಸ್ ನಡೆದ ಹತ್ರನೇ ಇದು ನಡೆದಿದ್ದು ಚೀನಾದ ಆಂಗ್ಝೌ. ಓಕೆ, ಸೊ ಏಷ್ಯನ್ ಗೇಮ್ಸ್ ಆಗಿದ ತಕ್ಷಣ ಪ್ಯಾರಾ ಅಂತ ಎಲ್ಲಿ ಬರುತ್ತೆ? ಒಲಿಂಪಿಕ್ಸ್, ಪ್ಯಾರಾ ಒಲಿಂಪಿಕ್ಸ್. ಏಷ್ಯನ್ ಗೇಮ್ಸ್, ಪ್ಯಾರಾ ಏಷ್ಯನ್ ಗೇಮ್ಸ್ ಅಂದರೆ ಪ್ಯಾರಾ, ಇಟ್ ಈಸ್ ಫಾರ್ ಡಿಸೇಬಲ್ಡ್ ಪೀಪಲ್, ದಿವ್ಯಾಂಗರಿಗೆ ಅಥವಾ ಅಂಗವಿಕಲರ ಸಾಧಕರಿಗೆ ಈ ಒಂದು ಕ್ರೀಡಾಕೂಟನ ಹಮ್ಮಿಕೊಳ್ತಾರೆ. ರೈಟ್, ಸೊ ಆಂಗ್ಝೌ, ಚೀನಾ. ಸೊ ಫಾರ್ ಹೋಮ್, ಯಾರಿಗೋಸ್ಕರ ಈ ಕ್ರೀಡಾಕೂಟ ಅಂತಂದರೆ ಫಾರ್ ಡಿಸೇಬಲ್ಡ್ ಪೀಪಲ್, ಅಂಗವಿಕಲರಿಗೆ, ಡಿಸೇಬಲ್ಡ್ ಇವರಿಗೇನೆ. ಸೊ ಪ್ರತ್ಯೇಕವಾಗಿ ಏಷ್ಯನ್ ಗೇಮ್ಸ್ ಆಗಿದ ತಕ್ಷಣ ಅಲ್ಲೇ ಪ್ಯಾರಾ ಏಷ್ಯನ್ ಗೇಮ್ಸನ್ನು ಹಮ್ಮಿಕೊಂಡ್ರು. ಸೊ ಟೋಟಲ್ ಮೆಡಲ್ಸ್ ಎಷ್ಟು ಅಂತಂದರೆ 111, 111. ಇಂಡಿಯಾ ರ್ಯಾಂಕು 5ನೇ ರ್ಯಾಂಕ್. ಓಕೆ, ಸೊ ಟಾಪ್ ರ್ಯಾಂಕ್ ಸ್ಪೋರ್ಟ್ಸ್ ಯಾವುದಿತ್ತು ಅಂತಂದರೆ ಒಂದು ಬ್ಯಾಡ್ಮಿಂಟನ್ ಮತ್ತು ಅಥ್ಲೆಟಿಕ್ಸ್. ಸೊ ಇಲ್ಲಿ ಹೆಚ್ಚು ಪದಕಗಳು ಬಂದಿರೋದು. ಓಕೆ, ಸೊ ಹೆಚ್ಚು ಪದಕಗಳು ಬಂದಿರೋದು ಒಂದು ಅಥ್ಲೆಟಿಕ್ಸ್ ಮತ್ತು ಇನ್ನೊಂದು ಬ್ಯಾಡ್ಮಿಂಟನ್. ಓಕೆ, ಅಥ್ಲೆಟಿಕ್ಸ್ಗೆ 55, ಬ್ಯಾಡ್ಮಿಂಟನ್ಗೆ 21 ಪದಕಗಳು ಸಿಕ್ಕಿದೆ. ಸೊ ಇನ್ನು ದೇಶಗಳಂತ ತೊಗೊಂಡಾಗ ಟಾಪ್ ರ್ಯಾಂಕಲ್ಲಿ ಚೀನಾ ಬರುತ್ತೆ, ನೆಕ್ಸ್ಟು ಇರಾನ್ ಬರುತ್ತೆ, ಆಮೇಲೆ ಜಪಾನ್ ಬರುತ್ತೆ. ಸೊ 5ನೇ ಪ್ಲೇಸಲ್ಲಿ ಭಾರತ ಇದೆ. ಓಕೆ, ಸೊ ಅದೇನು ಇಂಪಾರ್ಟೆಂಟ್ ಅಲ್ಲ. ಸೊ ಎಷ್ಟು ಪದಕಗಳು ಅಂತ ಕೇಳಬಹುದು. ಓಕೆ, ದಿಸ್ ವಿಲ್ ಬಿ, ಯಾಕೆಂದರೆ ಸ್ಪೋರ್ಟ್ಸ್ ತುಂಬ ನ್ಯೂಸ್ ಇದೆ. ಅದನ್ನು ಮತ್ತೆ ವಿ ಹ್ಯಾವ್ ಟು ಚೂಸ್ ವಿಚ್ ಈಸ್ ಇಂಪಾರ್ಟೆಂಟ್, ವಿಚ್ ಈಸ್ ನಾಟ್ ಅಂತಂದ್ಬಿಟ್ಟು. ಇಲ್ಲಾಂದರೆ ನೀವು ಬರೀ ಈ ಥರ ರಾಶಿ ಮಾಡ್ಕೊತ ಹೋದರೆ ಮಟೀರಿಯಲ್ನ ಕಂಟೆಂಟ್ನ ವಿಲ್ ಬಿ ಟೋಟಲಿ ಕನ್ಫ್ಯೂಸ್ಡ್. ಸೊ ಇಂಪಾರ್ಟೆಂಟ್ ಇರೋದನ್ನು ಬಿಟ್ಬಿಡ್ತೀರಾ. ಓಕೆ, ಸೊ ಇದನ್ನೊಂದು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಏನಪ್ಪ ಅಂದರೆ ಫ್ಯಾಕ್ಟ್ಸು ಒನ್ಲೈನರ್ಸ್ ಇರುತ್ತಲ್ಲ, ಸೊ ಇದನ್ನು ನೆನ್ಪಿಟ್ಕೊಳ್ಳೋದು ಕಷ್ಟ. ಸೊ ಅಥವಾ ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಕಷ್ಟ, ಅದಕ್ಕೆ ಹೆಚ್ಚಿನ ಇನ್ಫಾರ್ಮೇಷನ್ ಇರೋದಿಲ್ಲ. ಆದರೆ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಕೇಳ್ತಾ ಇರ್ತಾನೆ ಒನ್ಲೈನರ್ಸ್. ಸೊ ಇದನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, MS ಗಿಲ್ ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ.
ಆ್ಯಕ್ಚುಲಿ ಇವರು ಯಾರಾಗಿದ್ದರು ಅಂತಂದರೆ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದರು, ಮಾಜಿ ಮುಕ್ತ ಚುನಾವಣಾ ಆಯುಕ್ತರು, ಅಂದರೆ ಎಕ್ಸ್ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ದರು. ಅಷ್ಟೇ ಅಲ್ಲ, ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕ್ರೀಡಾ ಸಚಿವರು ಕೂಡ ಆಗಿದ್ದರು. ಓಕೆ, ಚೀಫ್ ಎಲೆಕ್ಷನ್ ಕಮಿಷನರ್ ಕೇಳ್ಬೋದು. ಇತ್ತೀಚೆಗೆ ನಿಧನರಾದ MS ಗಿಲ್, ಸೊ ಇವರು ಏನಾಗಿದ್ರು ಅಂತ ಕೇಳ್ಬೋದು. ಅಥವಾ ಇತ್ತೀಚೆಗೆ ಮುಖ್ಯ ಚುನಾವಣಾ ಆಯುಕ್ತರು, ಮಾಜಿ ಮುಖ್ಯ ಚುನಾವಣಾ ಆಯುಕ್ತರು ನಿಧನರಾದರು, ಕೆಳಗಿನವರು ಯಾರು ಅಂತ ಕೇಳ್ಬೋದು. ಓಕೆ, ಸೊ ಮತ್ತು ಕ್ರೀಡಾ ಸಚಿವರು, ಸ್ಪೋರ್ಟ್ಸ್ ಮಿನಿಸ್ಟ್ರು ಕೂಡ ಆಗಿದ್ದರು ಕೇಂದ್ರ ಸರ್ಕಾರದಲ್ಲಿ. ನೆಕ್ಸ್ಟ್ ಹಂಸಲೇಖ ನ್ಯೂಸಲ್ಲಿದ್ದರು. ಏನಕ್ಕೆ ಅಂದರೆ ಈ ಹಾಸ್ ಇನಾಗ್ರೇಟೆಡ್ ದಸರಾ ಉತ್ಸವಕ್ಕೆ ಚಾಲನೆಯನ್ನು ಕೊಟ್ಟವರು. ಶ್ರುತಿಯಾಗಲಿ ಕನ್ನಡ, ಕೃತಿಯಾಗಲಿ ಅಭಿವೃದ್ಧಿ ಅಂತ ಕರೆ ಕೊಟ್ಟವರು. ಓಕೆ, ಈ ಒಂದು ದಸರಾ ಉತ್ಸವದಲ್ಲಿ. ಸೊ ನಾದ ಬ್ರಹ್ಮ ಅಂತ ಕೂಡ ಕರಿತೀವಿ ಹಂಸಲೇಖ. ಓಕೆ, ಸಂಗೀತ ವಿದ್ವಾಂಸರು. ಸಿ ನಾರಾಯಣ ಸ್ವಾಮಿ, ಸೊ ಇವ್ರು ಯಾಕೆ ನ್ಯೂಸಲ್ಲಿದ್ದಾರೆ ಅಂದರೆ 5ನೇ ಹಣಕಾಸು ಆಯೋಗ, ನಮ್ಮ ಸ್ಟೇಟ್ ಫಿನಾನ್ಸ್ ಕಮಿಷನ್. ಓಕೆ, ಸೊ ನಮ್ಮ ಕರ್ನಾಟಕದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ವೆರಿ ಇಂಪಾರ್ಟೆಂಟ್. 5th ಫೈನಾನ್ಸ್ ಕಮಿಷನ್, ಸ್ಟೇಟ್ ಫೈನಾನ್ಸ್ ಕಮಿಷನ್ ಚೇರ್ಪರ್ಸನ್, ಇಂಪಾರ್ಟೆಂಟ್. ಓಕೆ, ಫಸ್ಟ್ ಚೇರ್ಪರ್ಸನ್ ಯಾರಾಗಿದ್ರು, ಫಸ್ಟ್ ಹಣಕಾಸು ಆಯೋಗದ ಅಧ್ಯಕ್ಷರು ಅಂದರೆ ತಿಮ್ಮಯ್ಯ ಅಂತ. NK ಸಿಂಗ್ ಬಂದು ಈಗ ಪ್ರಸ್ತುತ ನಮ್ಮ ಭಾರತ ಸರ್ಕಾರದ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು. 15th ಫೈನಾನ್ಸ್ ಕಮಿಷನ್, ಸೊ ಭಾರತದ ಫಿನಾನ್ಸ್ ಕಮಿಷನ್, ಭಾರತದ ಹಣಕಾಸು ಆಯೋಗ, ಸೊ ಅದರ 15ನೇ ಚೇರ್ಪರ್ಸನ್ NK ಸಿಂಗ್. ಸೊ ಸಂಪ್ರೀತಿ ಬಂದು, ಸೊ ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಒಂದು ಸೇನಾ ಸಮರಾಭ್ಯಾಸ ಸಂಪ್ರೀತಿ, ಇದು ಮೇಘಾಲಯದ ಉಮ್ರೋಯಲ್ಲಿ ನಡೀತು. ಓಕೆ, ಇಂಡಿಯಾ ಮತ್ತು ಬಾಂಗ್ಲಾದೇಶ್. ಸೊ ಎಲ್ಲಿ ನಡೀತಿದ್ದು? ಉಮ್ರೋಯ್ ಎಲ್ಲಿದೆ? ಮೇಘಾಲಯ. ಓಕೆ, ಕೆಲವು ಸತಿ ಪ್ಲೇಸಸ್ ಕೇಳ್ಬಿಡ್ತಾರೆ, ಸಮರಾಭ್ಯಾಸ ಎಲ್ಲಿ ನಡೀತು ಅಂತ. ಉಮ್ರೋಯ್ ಇನ್ ಮೇಘಾಲಯ. ಸೊ ಭಾರತ ಬಾಂಗ್ಲಾದೇಶ್ ನಡುವಿನ ಸೇನಾ ಸಮರಾಭ್ಯಾಸ, ಇಟ್ಸ್ ಎ ಮಿಲಿಟರಿ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ವಿಚ್ ಟುಕ್ ಪ್ಲೇಸ್ ಇನ್ ಉಮ್ರೋಯ್ ಆಫ್ ಮೇಘಾಲಯ. ರೈಟ್. ಸೊ NK ಸಿಂಗ್ ಫೈನಾನ್ಸ್ ಕಮಿಷನ್ ಚೇರ್ಪರ್ಸನು, ನಾರಾಯಣ ಸ್ವಾಮಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಚೇರ್ಪರ್ಸನು. ಫಸ್ಟ್ ಫೈನಾನ್ಸ್ ಕಮಿಷನ್ ನಮ್ಮ ಕರ್ನಾಟಕದಲ್ಲಿ, ಅದರ ಚೇರ್ಪರ್ಸನ್ ಯಾರಾಗಿರೋದು? ತಿಮ್ಮಯ್ಯ. ಹಂಸಲೇಖ ದಸರಾ ಉದ್ಘಾಟನೆ ಮಾಡಿದ್ದು MS ಗಿಲ್. ಸೊ ಇವರು ಎಕ್ಸ್ ಚೀಫ್ ಎಲೆಕ್ಷನ್ ಕಮಿಷನರ್, ಮಾಜಿ. ಸೊ ಈ ಒಂದು ಮುಖ್ಯ ಚುನಾವಣಾ ಆಯುಕ್ತರು ಇತ್ತೀಚೆಗೆ ನಿಧನರಾದರು. ಸೊ ಹಾಗಾಗಿ ನ್ಯೂಸಲ್ಲಿತ್ತು. ಈ ಥರ ಕಂಟಿನ್ಯೂ ಮಾಡೋದು ಒಳ್ಳೆಯದ ಅಥವಾ ವಿಚ್ ಫಾರ್ಮೆಟ್ ವಿಲ್ ಬಿ ಬೆಟರ್ ಅಂತ ನೀವೇ ನನಗೆ ಇದರ ಬಗ್ಗೆ ಸಲಹೆ ಕೊಡಿ. ಈ ಥರದ ಸುಮಾರು ಇನ್ಫಾರ್ಮೇಷನ್ ಇದೆ. ಇನ್ಮೇಲೆ ಪ್ರತಿ ಕ್ಲಾಸಲ್ಲೂ ಈ ಥರ ಒಂದು 10-15 ಪಾಯಿಂಟ್ಸ್ ಹೇಳ್ಕೊಂಡು ಹೋಗೋದ್ರೆ, ಸೊ ವಿಲ್ ಯು ಫೀಲ್ ಕಂಫರ್ಟಬಲ್ ಅನ್ನೋದನ್ನು ನನಗೆ ಹೇಳಿ. ಸೊ ಎನಿವೇ, ಕೆಲವೊಂದು ನಿಮ್ಮ ಕಾಮೆಂಟ್ಸ್ ನಿಜಕ್ಕೂ ಹೃದಯ ಮುಟ್ಟುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಅಲ್ಲಿ ನಾನು ಪರ್ಸ್ನಲಾಗಿ ನಿಮಗೆ ಮೆಸೇಜ್ ಮಾಡೋಕ್ಕಾಗದೇ ಇರ್ಬೋದು, ಆದರೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಸೊ ಇದೇ ಥರ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸ್ತೀನಿ, ನಿಮ್ಮ ಒಂದು ಯಶಸ್ಸಿಗೆ ಪೂರಕವಾಗಿ ನಿಲ್ತೀನಿ ಅಂತ ಹೇಳ್ತಾ, ದಯವಿಟ್ಟು ನಿಮಗೆ ಅಟ್ಲೀಸ್ಟ್ ಇಲ್ಲಿ ಲೈಕ್ ಮಾಡೋರು ತುಂಬ ಕಡಿಮೆ ಇರ್ತೀರ. ನೀವು ಏನಲ್ಲಿ ಸುಮ್ಮನೆ ಒಂದು ಬೆಲ್ ಐಕಾನ್ ಒತ್ತೋದಪ್ಪ, ಅದು ಕಷ್ಟ ಆದರೆ ಸುಮ್ಮನೆ ಅಲ್ಲಿ ಒಂದು ಲೈಕ್ ಬಟನ್ ಒತ್ತೋದು ಅದು ಕಷ್ಟ ಆದರೆ ಹೇಗೆ? ಓಕೆ, ಸೊ ಇದು ವರ್ತ್ ಅಂತ ಅನಿಸಿದ್ರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಸೊ ನಿಮ್ಮ ಕಾಮೆಂಟ್ಸ್ ಮೂಲಕ ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.